ಹಿಂದೂ ಮುಂದೂ ನೋಡ್ದಲೆ ಕರ್ಣ, ಆಯ್ತಮ್ಮ ನೀನು ಈ ಮಾತನ್ನು ಕೇಳ್ತಾ ಇದೆಯಾ, ನಡೆಸ್ಕೊಡ್ತೇನೆ, ನಿನಗೆ ವಾಗ್ದಾನವನ್ನು ಕೊಟ್ಟಿದ್ದೇನೆ, ನಾನು ತೊಟ್ಟಬಾಣವನ್ನು ತೊಡುವುದಿಲ್ಲ ಹಾಗೆ ಅಂತ ಹೇಳಿ ಮತ್ತೆ ತನ್ನ ಬಲೆಗೆ ತಾನೇ ಕರ್ಣ ಸಿಕ್ಕಾಕೋತಾನೆ. ಈ ಒಂದು ವಾಗ್ದಾನವನ್ನು ಏನು ಕೊಡ್ತಾನೆ, ತೊಟ್ಟಬಾಣವನ್ನು ತೊಡುವುದಿಲ್ಲ ಅಂತ, ಅದರ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ಪ್ರಾಯಶಃ ನಾಳೆ ಕರ್ಣಾವಸಾನದ ಸನ್ನಿವೇಶದಲ್ಲಿ ನೋಡೋಣ. ಹೀಗೆ ಕುಂತಿ ಕರ್ಣ ಆಗುತ್ತೆ. ಆದರೂ ಕೂಡ ತಾಯಿ ಹೋಗುವಾಗ ಹೇಳ್ತಾನೆ, ಅಮ್ಮ ನೀನು ನನ್ನನ್ನು ಸಾಕಲಿಲ್ಲ, ಸಲುವಲಿಲ್ಲ, ನೀನು ತಾಯ್ತನ ನಿನಗೆ ನನ್ನ ಮೇಲೆ ಇಲ್ಲದಲೇ ಇರ್ಬೋದು, ಆದ್ರೂ ನೀನು ನನಗೆ ಜನ್ಮ ಕೊಟ್ಟಿದೀಯಾ, ನಿನಗೆ ನಮಸ್ಕಾರ ಅಂತ ತಾಯಿಗೆ ದೀರ್ಘದಂಡ ನಮಸ್ಕಾರ ಮಾಡಿ ಅವಳು ಕೇಳಿದಂಥ ವರವನ್ನು ಕೊಟ್ಟು ಕಳುಹಿಸಿದಂಥ ಮೇರು ವ್ಯಕ್ತಿತ್ವ ನಮ್ಮ ಕರ್ಣ. ಮುಂದಕ್ಕೆ ಮಹಾಭಾರತದ ಯುದ್ಧ ಬರುತ್ತೆ. ಆವಾಗ ಭೀಷ್ಮರನ್ನು ಮಹಾಸೇನಾನಿಯಾಗಿ ನಮ್ಮ ದುರ್ಯೋಧನ ನೇಮಿಸ್ತಾನೆ. ಆ ಕಡೆಯಿಂದ ಶಲ್ಯ ಬರ್ತಾನೆ ಯುದ್ಧಕ್ಕೆ, ತನ್ನ ಸೈನ್ಯವನ್ನು ಕರೆದುಕೊಂಡು ಶಲ್ಯ ಬರ್ತಾನೆ. ಶಲ್ಯ ಮಾತು ಕೊಟ್ಟಿರ್ತಾನೆ ಪಾಂಡವರಿಗೆ. ಯಾಕೆ ಅಂದರೆ ನಕುಲ ಸಹದೇವರು ಅವನ ಸೋದರಳಿ ಅಂದರು. ಶಲ್ಯನ ತಂಗಿ ಮಾದ್ರಿಯ ಮಕ್ಕಳು ನಕುಲ ಸಹದೇವರಾದ್ದರಿಂದ ಅವನು ಪಾಂಡವರಿಗೆ ಮಾತು ಕೊಟ್ಟಿರ್ತಾನೆ, ನಾನು ನಿಮ್ಮ ಪರವಾಗಿ ಯುದ್ಧ ಮಾಡ್ತೇನೆ ಅಂತ. ಆದರೆ ದುರ್ಯೋಧನ ಕುಟಿಲ ಬುದ್ಧಿಯವನು. ಅವನ ಒಂದು ಕ್ಯಾಂಪು ಆ ಮಧುರ ದೇಶದಿಂದ ಹೊರಟ ತಕ್ಷಣ ವಿಶೇಷವಾದಂಥ ಏರ್ಪಾಡುಗಳನ್ನು ಮಾಡಿಬಿಡ್ತಾನೆ ದುರ್ಯೋಧನ. ಬಿಡಾರಗಳೇನು, ಆಮೇಲೆ ಬೇಕಾದಂಥ ಭಕ್ಷ್ಯ ಭೋಜ್ಯಗಳೇನು, ಸೈನಿಕರಿಗೆಲ್ಲ ಮದಿರೆ ಕುಡಿಯುವುದಕ್ಕೆ ಮದಿರೆ, ಈ ಆಮೇಲೆ ಮಲಗುವುದಕ್ಕೆ ಮಂಚ, ಎಲ್ಲ ಏರ್ಪಾಡನ್ನು ಮಾಡಿಬಿಡ್ತಾನೆ. ಶಲ್ಯ ಉಬ್ಬಿ ಹೋಗ್ತಾನೆ. ಇಂಥ ಆತಿಥ್ಯವನ್ನು ಯಾರು ಮಾಡಿದ್ರು ನನಗೆ ಅವ್ರ ಪರವಾಗಿ ಹೋರಾಡ್ತೀನಿ ಅಂತ ಪೆದ್ದಾಗಿ ಹೇಳ್ಬಿಡ್ತಾನೆ. ಆಗ ದುರ್ಯೋಧನ ಎದುರು ಬಂದ್ಬಿಟ್ಟು, ಈ ಏರ್ಪಾಡೆಲ್ಲ ನಂದೇ, ನಿನಗೆ ಪಾಂಡವರು ಸೋದರಳಿಯಂದರಾಗಿರ್ಬೋದು, ನಾವು ಪಾಂಡವರ ಅಣ್ಣ ತಮ್ಮಂದರಾಗಿರೋದ್ರಿಂದ ನಾವು ನಿಮಗೆ ಸೋದರಳಿ ಅಂದರು, ನೀವು ನಮ್ಮ ಕಡೆಗೆ ಕಾದಬೇಕು ಅಂದಾಗ ಶಲ್ಯ ಹೋಗಿ ಕೌರವರ ಪಾಳ್ಯವನ್ನು ಸೇರಿಬಿಡ್ತಾನೆ. ಆಮೇಲೆ ಮುಂದೆ ಏನಾಗುತ್ತೆ, ಯುದ್ಧ ಶುರುವಾಗುತ್ತೆ. ನಮ್ಮ ಭೈರಪ್ಪನವರು ಪರ್ವದಲ್ಲಿ ಬರೀತಾರೆ, ಈ ಯುದ್ಧ ಶುರುವಾದಾಗ ತೊಂದರೆಯನ್ನು ತುಂಬ ಅನುಭವಿಸೋದು ಅಂದರೆ ಜನಸಾಮಾನ್ಯರು. ಇವಾಗ ಉಕ್ರೇನ್ಗೂ ರಷ್ಯಾಗೂ ಯುದ್ಧ ಆಗ್ತಾ ಇದೆ ನೋಡಿ. ರಷ್ಯಾದ ಪುತಿನ್ನು ಮಜಾ ಮಾಡ್ತಾ ಇದ್ದಾನೆ, ಈ ಝೆಲೆನ್ಸ್ಕಿನೂ ಮಜಾ ಮಾಡ್ತಾ ಇದ್ದಾನೆ. ಪಾಪ ಈ ಜನಸಾಮಾನ್ಯರು ಇದ್ದಾರೆ ನೋಡಿ, ಮನೆ ಮಠಗಳನ್ನು ಕಳೆದುಕೊಂಡು, ಬಂಧು ಬಾಂಧವರುಗಳನ್ನು ಕಳೆದುಕೊಂಡು, ಹೆತ್ತ ಮಕ್ಕಳನ್ನು ಕಳೆದುಕೊಂಡು, ದಿಕ್ಕಿಲ್ಲದೆ ಎರಡು ಹೊತ್ತಿನ ಅನ್ನ ನೀರಿಗಾಗಿ ಒದ್ದಾಡ್ತಾರಲ್ಲ ಅವರು. ಆದರೆ ಈ ದುರ್ಯೋಧನ ಏನು ಮಾಡಿರ್ತಾನಂತೆ, ಯುದ್ಧ ಬಂದಿದೆ ಅಂತ ಹೇಳಿಬಿಟ್ಟು 11 ಅಕ್ಷೋಹಿಣಿ ಸೈನ್ಯವನ್ನು ಜಮಾಯಿಸ್ಬಿಟ್ಟಿದ್ದಾನೆ. ಅವರಿಗೆಲ್ಲ ಊಟ ತಿಂಡಿಗಳಾಗಬೇಕಲ್ಲ, ದವಸ ಧಾನ್ಯ ಎಲ್ಲಿಂದ ಬರುತ್ತೆ? ಅರಮನೆಯಲ್ಲಿರೋ ದವಸ ಧಾನ್ಯ ಎಲ್ಲ ಮುಗಿದೋಗಿದೆ. ಭೈರಪ್ಪನವ್ರು ಬರೀತಾರೆ, ಹಳ್ಳಿಗಳಿಗೆ ಸೈನಿಕರನ್ನು ಕಳಿಸಿ ಹಳ್ಳಿಗಳಲ್ಲಿ ದಬ್ಬಾಳಿಕೆಯನ್ನು ಮಾಡಿ ರೈತರು ಶೇಖರಿಸಿಟ್ಟಿದ್ದಂಥ ಧನ ಧಾನ್ಯಗಳನ್ನೆಲ್ಲ ಕಿತ್ಕೊಂಡು ಹೋಗ್ತಾ ಇರ್ತಾರಂತೆ. ಆಮೇಲೆ ಇಷ್ಟರ ಮೇಲೆ ಈ ಸೈನಿಕರು ಏನು ಮಾಡ್ತಾ ಇರಂತೆ, ಹಳ್ಳಿ ಹೆಂಗಸರುಗಳಿಗೆ ಅತ್ಯಾಚಾರವನ್ನು ಮಾಡ್ತಾ ಇರ್ತಾರಂತೆ. ಮಿಲಿಟ್ರಿ ಕಳಿಸಿದ ಮೇಲೆ ಇವೆಲ್ಲ ಆಗೋದೆ ನಾವು ನೋಡಿದ್ದೀವಿ. ಹಾಗಾಗಿ ಜನ ರೋಸ್ ಹೋಗಿರ್ತಾರಂತೆ, ಈ ಯುದ್ಧ ಯಾಕೋ, ನಮಗೆ ಯಾಕೆ ಬೇಕಿತ್ತು ಈ ಯುದ್ಧ ಅಂತ ಆಗಿ ನಮ್ಮ ಜೀವನವೇ ದುಸ್ತರ ಹೋಗಿದೆಯಲ್ಲ ಅಂತ ಜನ ರೋಸ್ ಹೋಗಿದ್ದಾರಂತೆ. ಅಲ್ಲಿ ಭೈರಪ್ಪನವ್ರು ಬರೀತಾರೆ, ಯುದ್ಧದಲ್ಲಿ ಈ ಕಡೆ 11 ಅಕ್ಷೋಹಿಣಿ ಸೈನ್ಯ, ಆ ಕಡೆ 7 ಅಕ್ಷೋಹಿಣಿ ಸೈನ್ಯ ಪಾಂಡವರದು, ಎರಡೂ ಸೇರಿ 18 ಅಕ್ಷೋಹಿಣಿ ಸೈನ್ಯ ಹತ್ತತ್ರನೇ ಇದೆ. ಆರ್ಮಿ ಕ್ಯಾಂಪು. ಇಷ್ಟು ಜನಕ್ಕೆ ಊಟ ಎಲ್ಲಿ? ಆ ಊಟ 10 ಜನ ಮಾಡಿದ್ರೆ 3 ಹೊತ್ತಿನ ಊಟದ ಎಲೆಯನ್ನು ಎಲ್ಲಿ ಬಿಸಾಕ್ತಾರೆ? ಆ ಕಸ ಮುಸರೆ ಎಲ್ಲಿರುತ್ತೆ? ಅದು ಗಬ್ಬು ನಾರುವುದಿಲ್ಲವೇ? ಆಮೇಲೆ ಇಷ್ಟೊಂದು ಜನ ಸೈನಿಕರು ಮಲಮೂತ್ರ ವಿಸರ್ಜನೆಯನ್ನು ಎಲ್ಲಿ ಮಾಡ್ತಾರೆ? ಇವೆಲ್ಲ ಆಗಿ ಇನ್ನು ಯುದ್ಧವೇ ಶುರುವಾಗಿಲ್ಲ, ಕುರುಕ್ಷೇತ್ರದ ರಣರಂಗ ಗಬ್ಬು ನಾರ್ತಾ ಇತ್ತು. ಹಾಗೆ ಅಂತ ಭೈರಪ್ಪನವರು ಯುದ್ಧ ಭೂಮಿಯ ಚಿತ್ರಣವನ್ನು ಮಾಡಿದ್ದಾರೆ. ಆಮೇಲೆ ಭೀಷ್ಮರು ಒಂದು ಯುದ್ಧದ ನಿಯಮಗಳನ್ನು ಅನೌನ್ಸ್ ಮಾಡ್ತಾರಂತೆ. ಭೀಷ್ಮರು ದ್ರೋಣರು ಸೇರಿ ಯುದ್ಧದ ನಿಯಮಗಳು, ಏನು ಯುದ್ಧ ಅಂತ ನಿಯಮಗಳು ಅಂತಂದರೆ, ಪಾಂಡವರನ್ನ ಕರೆದು ಕೃಷ್ಣನನ್ನು ಕರೆದು ಇಬ್ಬರು ಸೇರಿ ಒಂದು ಯುದ್ಧದ ನಿಯಮಗಳು.
ಇವಾಗ ನಿಮಗೆ ಗೊತ್ತಿದೆ ನೋಡಿ, ಜಿನೇವಾ ಕನ್ವೆನ್ಷನ್ ಅಂತ ಇದೆ ಇವಾಗ. ಅಂದರೆ ಈ ಯುದ್ಧ ಆಡಬೇಕಾದ್ರೂ ಈಗ ಯಾರಾದರೂ ಸೈನಿಕರು ಸೆರೆ ಸಿಗ್ತಾರೆ ಅಂತ ಇಟ್ಕೊಳ್ಳಿ, ಪಾಕಿಸ್ತಾನದವರೇ ಆಗ್ಬೋದು, ಅವರನ್ನು ನಾವು ಮುಂದಿಟ್ಟು ಕೊಲ್ಲ ಹಾಗಿಲ್ಲ. ಆ ಜಿನೇವಾ ಕನ್ವೆನ್ಷನ್ ಪ್ರಕಾರ ಅವರನ್ನು ಕೈದಿ ಆಳುಗಳಾಗಿ ಇಟ್ಟುಕೊಂಡು ಅವ್ರಿಗೆ ಊಟ ತಿಂಡಿ ಎಲ್ಲ ಕೊಟ್ಟು ಅವ್ರಿಗೆ ರಕ್ಷಣೆ ಕೊಟ್ಟು ಅವರನ್ನು ಸಾಕಬೇಕು, ಆಯಿತಾ. ನಿರಾಯುಧರ ಮೇಲೆ ಗುಂಡು ಹಾರಿಸುವಾಗಿಲ್ಲ. ಅದನ್ನು ನಮ್ಮ ಭೈರಪ್ಪನವರ ಪರ್ವದಲ್ಲಿ ಬರೆದಿದ್ದಾರೆ. ಯುದ್ಧದ ನಿಯಮ: ಹಗಲು ಮಾತ್ರ ಯುದ್ಧ ಆಗಬೇಕು, ಆಮೇಲೆ ಯೋಧರ ಜೊತೆನೇ ಓಡಾಡಬೇಕು, ಅಶ್ವಾರೋಹಿಯ ವಿರುದ್ಧವೇ ಓಡಾಡಬೇಕು, ಆನೆಯ ಮೇಲೆ ಕೂತು ಯುದ್ಧ ಮಾಡುವವನು ಆನೆಯ ಮೇಲೆ ಕೂತು ಯುದ್ಧ ಮಾಡುವವನ ಮೇಲೆ ಮಾತ್ರ ಯುದ್ಧ ಮಾಡಬೇಕು, ರಥದಲ್ಲಿ ಕೂತು ಯುದ್ಧ ಮಾಡುವವನು ರಥದಲ್ಲಿ ಕೂತುವರ ಮೇಲೆ ಮಾತ್ರ ಯುದ್ಧ ಮಾಡಬೇಕು. ಈಗ ರಥದ ಮೇಲೆ ಕೂತವನು ಸಾಮಾನ್ಯ ಕಾಲಾಳುಗಳ ಮೇಲೆ ಬಾಣಗಳನ್ನು ಹೊಡೆಯೋದಕ್ಕೆ ಶುರು ಮಾಡಿದ್ರೆ ಕಾಲಾಳುಗಳು ಎಲ್ಲಿ ಹೋಗಬೇಕು? ಈ ಯುದ್ಧ ನಿಯಮ ಪಾಲಿಸಬೇಕು. ಹಗಲು ಮಾತ್ರ ಯುದ್ಧ ಆಗಬೇಕು, ರಾತ್ರಿ ಯುದ್ಧ ಆಗಬಾರ್ದು. ಆಮೇಲೆ ಯುದ್ಧದ ಕರ್ಮಚಾರಿಗಳಿರ್ತಾರೆ. ಯುದ್ಧ ಈ ಕುದುರೆಗಳನ್ನು ರಾತ್ರಿ ಹೊತ್ತು ಮಾಲಿಷ್ ಮಾಡಿ ಅವಕ್ಕೆ ಒಂದು ಔಷಧಿಗಳನ್ನು ಹಚ್ಚಿ ಚಿಕಿತ್ಸೆ ಮಾಡುವವರು, ಈ ಗಾಯಗೊಂಡಂಥ ರೋಗಿಗಳನ್ನ ಚಿಕಿತ್ಸೆ ಮಾಡೋದಕ್ಕೆ ಇರುವಂಥ ವೈದ್ಯರು, ಆಮೇಲೆ ಸೈನಿಕರಿಗೆ ಅಡುಗೆ ಮಾಡಬೇಕಲ್ಲ, ಆ ಅಡುಗೆ ಭಟ್ರು, ಪಾತ್ರೆ ತೊಳೆಯೋರು, ಇವರೆಲ್ಲ ಯುದ್ಧ ಭೂಮಿನಲ್ಲಿ ಇರ್ತಾರೆ. ಅವರ ಮೇಲೆ ಬಾಣ ಪ್ರಯೋಗ ಮಾಡಬಾರ್ದು, ಅವರ ವಧೆ ಮಾಡಬಾರ್ದು. ಇವೆಲ್ಲವನ್ನು ಸೇರಿಸಿ ಯುದ್ಧದ ನಿಯಮ ಹಾಗೆ ಅಂತ ಹೇಳಿಬಿಟ್ಟು ಅವತ್ತು ಭೀಷ್ಮರು ಪಾಂಡವರು ಅದನ್ನು ಯುದ್ಧ ಶುರುವಾಗೋದಕ್ಕೆ ಮುಂಚೆನೇ ಅದನ್ನು ಘೋಷಣೆ ಮಾಡ್ತಾರೆ, ಜಿನೇವಾ ಕನ್ವೆನ್ಷನ್ ಥರ. ಈ ಎಲ್ಲ ವಿವರಗಳನ್ನ ಭೈರಪ್ಪನವರು ಪರ್ವದಲ್ಲಿ ಬರೆದಿದ್ದಾರೆ. ಆಮೇಲೆ ಇಷ್ಟೆಲ್ಲ ಆದಮೇಲೆ ಭೀಷ್ಮರ ಮನಸ್ಸಿನಲ್ಲಿ ಭೀಷ್ಮರು ಯುದ್ಧ ಘೋಷಣೆ ಮಾಡ್ತಾರೆ. ಕೌರವರ ಕಡೆಯಿಂದ ನಾವು ಯಾಕೆ ಯುದ್ಧ ಮಾಡ್ತಾ ಇದ್ದೇವೆ ಅಂತಂದರೆ, ಈ ಕುರು ರಾಜ್ಯ ಕೌರವರಿಗೆ ಸೇರಿದ್ದು, ದುರ್ಯೋಧನಾದಿಗಳಿಗೆ ಸೇರಿದ್ದು. ಯಾಕೆ ಅಂದರೆ ಈ ಪಾಂಡವರು ಏನೊಂದು ಹುಟ್ಟಿದ್ದಾರೆ, ಅವರ ಜನ್ಮ ಅದೊಂದು ಗುಟ್ಟು, ಅದೊಂದು ನಿಗೂಢ. ಹಾಗಾಗಿ ಅವರು ಕುರುವಂಶಕ್ಕೆ ಸೇರಿದ್ದಾರೆ ಇಲ್ಲೋ ಅನ್ನೋ ಒಂದು ಅನುಮಾನ ಇರೋದ್ರಿಂದ ಅವರು ಕುರುವಂಶಕ್ಕೆ ಸೇರಿದವರಲ್ಲ. ಹಾಗಾಗಿ ಅವರಿಗೆ ರಾಜ್ಯದ ಪಾಲನ್ನು ಕೊಡುವ ಅವಶ್ಯಕತೆ ಇಲ್ಲ ಹಾಗೆ ಅಂತ ಹೇಳಿಬಿಟ್ಟು ಭೀಷ್ಮ ಯುದ್ಧದ ಘೋಷಣೆಯನ್ನು ಮಾಡಿಸ್ತಾನೆ. ಮಾಡಿಸಾದ್ಮೇಲೆ ಮುಂದಕ್ಕೆ ಏನಾಗುತ್ತೆ, ಈ ಭೀಷ್ಮರು ಪಾಂಡವರು ಕುರುವಂಶಕ್ಕೆ ಸೇರಿದವರಲ್ಲ ಅಂತ ಅವರು ಘೋಷಣೆ ಮಾಡಿದ್ರು. ಅವ್ರ ಮನಸ್ಸಲ್ಲೇ ದ್ವಂದ್ವ, ಸುಳ್ಳು ಹೇಳ್ಬಿಟ್ನೇನೋ, ದುರ್ಯೋಧನನ ಒಂದು ದಾಕ್ಷಿಣ್ಯಕ್ಕೆ ಸಿಕ್ಕೊಂಡು ಯುದ್ಧದ ಘೋಷಣೆಯನ್ನು ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿಬಿಟ್ಟು ನಾನು ಮಾಡಿದ್ದು ಸರಿನೇ ಅಂತ ಕೇಳೋದಕ್ಕೆ ವೇದವ್ಯಾಸರನ್ನ ಕೇಳೋದಕ್ಕೆ, ವೇದವ್ಯಾಸರು ಅಂದರೆ ಯಾರು? ಧೃತರಾಷ್ಟ್ರ ಹಾಗೂ ಪಾಂಡುವಿನ ಶಾರೀರಕ ತಂದೆಯವರು, ಅವರೇ, ಅವರ ಮಕ್ಕಳೇ ಧೃತರಾಷ್ಟ್ರ, ಪಾಂಡು. ವೇದವ್ಯಾಸರು ಒಂದು ವಾವೆಯಲ್ಲಿ ನಮ್ಮ ಭೀಷ್ಮರಿಗೆ ತಮ್ಮ ಕೂಡ ಆಗಬೇಕು. ಶಂತನುವಿನ ಮೊದಲನೇ ಹೆಂಡತಿ ಗಂಗೆಯ ಮಗ ಭೀಷ್ಮ, ಶಂತನುವಿನ ಎರಡನೇ ಹೆಂಡತಿ ಸತ್ಯವತಿಗೆ ವಿವಾಹ ಪೂರ್ವದಲ್ಲಿ ಜನಿಸಿದಂಥ ಮಗು ವೇದವ್ಯಾಸ ಅಥವಾ ಕೃಷ್ಣ ದ್ವೈಪಾಯನ, ಮಹಾಜ್ಞಾನಿ. ಹಾಗಾಗಿ ಒಂದು ರೀತಿ ನೀವು ಸಂಬಂಧದಲ್ಲಿ ನೋಡಿದ್ರೆ ಭೀಷ್ಮರಿಗೆ ವೇದವ್ಯಾಸ ತಮ್ಮ ಆಗಬೇಕು. ಆ ಮಹಾಜ್ಞಾನಿ ಅವನ ಆಶ್ರಮಕ್ಕೆ ಹೋಗಿ ದ್ವಂದ್ವ ಪರಿಹಾರಕ್ಕೆ ಅಂತ ಹೋಗಿ ಕೇಳ್ತಾ ಇದ್ದಾಗ ಆ ವೇದವ್ಯಾಸರ ಆಶ್ರಮಕ್ಕೆ ದುರ್ಯೋಧನನ ಸೈನಿಕರು ಬಂದುಬಿಡ್ತಾರಂತೆ ಆಕ್ರಮಣ ಮಾಡೋದಕ್ಕೆ. ಯಾಕೆ ಅಂದರೆ ಆ ವೇದವ್ಯಾಸರ ಆಶ್ರಮದಲ್ಲಿ ಏನು ದವಸ ಧಾನ್ಯ, ಹಸು ಕರು ಎತ್ತುಗಳೆಲ್ಲ ಇರುತ್ತವಲ್ಲ, ಎಲ್ಲವನ್ನು ಗಾಡಿಗಳು ಎಲ್ಲವನ್ನು ಎತ್ಕೊಂಡು ಕುರುಕ್ಷೇತ್ರಕ್ಕೆ ತಗೊಂಡು ಹೋಗೋದಕ್ಕೆ ದುರ್ಯೋಧನ ಆಜ್ಞೆ ಮಾಡಿಬಿಟ್ಟಿರ್ತಾನೆ. ಅವರು ವೇದವ್ಯಾಸರ ಆಶ್ರಮದಿಂದ ಬೇಕಾದ ಸಾಮಾನುಗಳನ್ನು ದೋಚುವುದಕ್ಕೆ ಕೌರವನ ಸೈನಿಕರು ವೇದವ್ಯಾಸರ ಆಶ್ರಮದ ಮೇಲೆ ದಂಡೆತ್ತಿ ಬರ್ತಾರೆ. ಇದು ಬರೆದಿರುವುದು ಭೈರಪ್ಪನವರ ಪರ್ವದಲ್ಲಿ. ಆವಾಗ ಭೀಷ್ಮರೇ ಅಲ್ಲಿರ್ತಾರಲ್ಲ, ಭೀಷ್ಮರು ಹೇಳ್ತಾರೆ, ನಾನು ಸೇನಾನಿ, ಕೌರವನ ಸೇನಾನಿ, ನಾನು ಹೇಳ್ತಾ ಇದ್ದೀನಿ ವೇದವ್ಯಾಸರ ಒಂದು ಆಶ್ರಮ ಏನಿದೆ ಅದನ್ನು ಲೂಟಿ ಮಾಡಬೇಡಿ ಹಾಗೆ ಅಂತ ಕೇಳಿದಾಗ ಆ ಭೀಷ್ಮನ ಎದುರುಗಡೆ ಹಿಂಸರಿದ ಸೈನಿಕರು ಭೀಷ್ಮ ಆ ಕಡೆ ಹೋದ್ಮೇಲೆ ಇಡೀ ಆಶ್ರಮದ ಎಲ್ಲ ಸಂಪತ್ತನ್ನು ಲೂಟಿ ಮಾಡಿ
ನಮಗೆ ಯುದ್ಧಕ್ಕೆ ಬೇಕು ಹಾಗೆ ಅಂತ ಹೇಳಿಬಿಟ್ಟು ಎಲ್ಲ ದವಸ ಧಾನ್ಯಗಳು, ಎತ್ತುಗಳು, ಆ ಕರೆಯುವಂಥ ಹಸುಗಳೆಲ್ಲವನ್ನೂ ತಗೊಂಡು ಹೊರಟೋಗ್ತಾರಂತೆ. ಇದೆಲ್ಲ ಭೈರಪ್ಪನವ್ರು ಬರೆದಿದ್ದಾರೆ. ಇದು ನಮಗೆ ಜ್ಞಾಪಕಕ್ಕೆ ತರುತ್ತೆ. ಎರಡನೇ ಮಹಾಯುದ್ಧ ನೀವೆಲ್ಲ ಚರಿತ್ರೆಯಲ್ಲಿ ಓದಿದ್ದೀರಾ. ಎರಡನೇ ಮಹಾಯುದ್ಧ 1943ರಲ್ಲಿ ಏನಾಗುತ್ತೆ, ಆವಾಗ ಇಂಗ್ಲೆಂಡಿನ ಪ್ರಧಾನಿ ಚರ್ಚಿಲ್, ಇಂಗ್ಲೆಂಡ್ ಪ್ರಧಾನಿ ಚರ್ಚಿಲ್ ಆದಮೇಲೆ ಭಾರತಕ್ಕೂ ಅವನೇ ಪ್ರಧಾನಿ. ಯಾಕೆಂದರೆ 43ರಲ್ಲಿ ಭಾರತ ಇಂಗ್ಲೆಂಡಿನ ಆಳ್ವಿಕೆಯ ಕೈತಳಗಡೆ ಇತ್ತು. ಆವಾಗ ನಿಮಗೆ ಜ್ಞಾಪಕ ಇರ್ಬೋದು, ಬಂಗಾಳಕ್ಕೆ ಹಾಗೆ ಅಂತ ಹೇಳಿಬಿಟ್ಟು ಸಹಸ್ರಾರು ಕ್ವಿಂಟಾಲ್ಗಳು, ಲಕ್ಷಾಂತರ ಕ್ವಿಂಟಾಲ್ಗಳಂತ ದವಸ ಧಾನ್ಯಗಳು ಏನೊಂದು ಬಂಗಾಳಕ್ಕೆ ಹೋಗಬೇಕಾಗಿತ್ತು, ಅಷ್ಟು ದವಸ ಧಾನ್ಯಗಳನ್ನು ಚರ್ಚಿಲ್ ಏನು ಮಾಡ್ತಾನೆ, ಇದನ್ನು ಬಂಗಾಳಕ್ಕೆ ಕಳಿಸ್ಬೇಡಿ, ಇದನ್ನು ಯುದ್ಧ ಭೂಮಿಗೆ ಕಳಿಸಿ ಅಂತ ಹೇಳಿಬಿಟ್ಟು ಹಡಗುಗಳಲ್ಲಿ ಅದನ್ನು ಯುರೋಪು, ಇಂಗ್ಲೆಂಡ್ ಕಡೆಗೆ ತೊಗೊಂಡು ಹೊರಟೋಗ್ತಾರೆ. ಆವಾಗ ಏನಾಗುತ್ತೆ, ದವಸ ಧಾನ್ಯಗಳಿಲ್ಲದಲೇ ಗ್ರೇಟ್ ಬೆಂಗಾಲ್ ಫ್ಯಾಮಿನ್ ಅಂತ ನೀವು ಕೇಳಿರ್ಬೋದು. ಬಂಗಾಳದಲ್ಲಿ ಕ್ಷಾಮ ಉಂಟಾಗಿ ಲಕ್ಷ ಜನ ಸತ್ತೋಗ್ತಾರೆ ಅಂತ ನಿಷ್ಕರುಣಿ ಚರ್ಚಿಲ್. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಮಹಾಭಾರತದ ದಿನಗಳಾಗಲಿ, ನಮ್ಮ ಈಗಿನ ಕಲಿಗಾಲ ಆಗಲಿ, ರಾಜರುಗಳೇ ಯುದ್ಧನೇ, ಜನಸಾಮಾನ್ಯರೇ ಈ ಯುದ್ಧಗಳು ಅನ್ನೋದು ಆದಾಗ ತೀರಾ ಕಷ್ಟವನ್ನು ಅನುಭವಿಸಿ ಬೀದಿಗೆ ಬರೋರು ಜನಸಾಮಾನ್ಯರು ಅನ್ನುವ ಮಾತನ್ನು ನಾನು ಹೇಳ್ತೇನೆ. ಆಮೇಲೆ ಮುಂದೆ ದ್ರೋಣ ಇದ್ದಾರಲ್ಲ, ಭೀಷ್ಮರ ಆದ ಮೇಲೆ ಯುದ್ಧದ ಮುನ್ನೇತ್ರವನ್ನು ಸೇನಾನಿಗಳಾಗುವವರು ದ್ರೋಣರಿಗೆ ದೃಪದ ಯಾರು? ಪಾಂಚಾಲಿಯ ತಂದೆ, ದ್ರೌಪದಿಯ ತಂದೆ ದೃಪದ. ದೃಪದನಿಗೂ ದ್ರೋಣನಿಗೂ ಎಣ್ಣೆ ಸೀಗೆಕಾಯಿನ ವೈರ. ಹಾಗಾಗಿ ದ್ರೋಣರು ಏನು ಕಾಯ್ತಾ ಇರ್ತಾರೆ, ದೃಪದನನ್ನು, ಧೃಷ್ಟದ್ಯುಮ್ನನನ್ನು ನಾನು ಕೊಲ್ಲಬೇಕು, ಇದೇ ನನ್ನ ಗುರಿ ಅಂತ. ದೃಷ್ಟದ್ಯುಮ್ನ ಏನನ್ನ ಒಂದು ಪಣ ತೊಟ್ಟಿರ್ತಾರೆ, ದ್ರೋಣನನ್ನು ನಾವು ಕೊಲ್ಲಬೇಕು ಅಂತ ಅವರು. ಈ ದ್ರೋಣರಿಗೂ ದೃಪದರಿಗೂ ಯಾಕೆ ಈ ವೈರ ಬಂತು ಅನ್ನೋದನ್ನು ಈಗ ಓದ್ತಾರೆ ಸಾಹಿತ್ಯ. ಅದ್ರ ಬಗ್ಗೆ ತಂದೆಯೋ ಶ್ರಮ ಮಾಡಿದರು ನೃಪವೃಂದ ಸಹಿತ ಈ ದ್ರೋಣ ನೃಪದರು ನಿಂದನಾ ನೃಪದಾಖ್ಯನಯ್ಯನು ದಿವಿಜ ನಗರಿಯಲಿ. ತಂದೆಯೋ ಶ್ರಮ ಮಾಡಿದರು ದ್ರೋಣ ನೃಪದರು ನೃಪದಾಖ್ಯನಯ್ಯನು ದಿವಿಜ ನಗರಿಯಲಿ. ಅಂದು ಸಖ್ಯ ಪ್ರೀತಿಯನು ಸಾನಂದದಲ್ಲಿ ದ್ರೋಣನ್ಗೆ ವಿರಚಿಸಿ ಬಂದು ನಿಜ ರಾಜ್ಯಾಭಿಷೇಕವ ಧರಿಸಿದನು ಧ್ರುಪದ. ಪರಶುರಾಮಾಶ್ರಮಕ್ಕೆ ಮುನಿಯೈ ತರಲು, ಪರಶುರಾಮಾಶ್ರಮಕ್ಕೆ ಮುನಿಯೈ ತರಲು ಭಾರದ್ವಾಜನನು ಸತ್ಕರಿಸಿ ನುಡಿದನು ಜಾಮದಗ್ನ್ಯನು ಮಧುರ ವಚನದಲ್ಲಿ. ದರೆಯನಿತ್ತನು ದ್ವಿಜರಿಗೆ, ದರೆಯನಿತ್ತನು ದ್ವಿಜರಿಗೆ ಅವಸರದೊಳ ನಿರ್ಧನನು. ನಾ ನಿರ್ಧನನು ನೀನೇ ಪರಮ ಋಷಿ, ಆತಿಥ್ಯ ಪೂಜೆಗೆ ಅಭಾಗ್ಯ ನಾನೆಂದ. ದ್ರೋಣರು ಹುಟ್ಟಿನಿಂದ ಬ್ರಾಹ್ಮಣರು. ಭರದ್ವಾಜ ಮುನಿಯ ಮಗ ದ್ರೋಣರು ಹಾಗೂ ದೃಪದ ಇಬ್ಬರೂ ಭರದ್ವಾಜ ಮುನಿಯ ಕೈತಲೆಗಳನ್ನೇ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ. ದೃಪದ ಅಂದರೆ ಅವನು ಪಾಂಚಾಲ ರಾಜಕುಮಾರ. ನಾನು ಹೇಳಿದೆ ದೃಪದ ಅಂದರೆ ಆತ ದ್ರೌಪದಿಯ ತಂದೆ. ಅವನು ಚಿಕ್ಕವನಾಗಿದ್ದಾಗ
ದ್ರೋಣರ ತಂದೆ ಭರದ್ವಾಜರ ಹತ್ರ ವಿದ್ಯಾಭ್ಯಾಸ ಮಾಡ್ತಿರ್ತಾನೆ. ದ್ರೋಣರು ಭರದ್ವಾಜರ ಹತ್ರ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ. ದ್ರೋಣರು ಹಾಗೂ ದ್ರುಪದ ಇಬ್ಬರು ಖಾಸ ಸ್ನೇಹಿತರಾಗಿರ್ತಾರೆ. ಆಮೇಲೆ ಏನಾಗುತ್ತೆ, ಮುಂದಕ್ಕೆ ವಿದ್ಯಾಭ್ಯಾಸ ಮುಗಿದ ಮೇಲೆ ದ್ರೋಣರು ಹೋಗಿ ಪರಶುರಾಮರ ಹತ್ರ ವಿಲ್ವಿದ್ಯೆಯನ್ನು ಕಲಿತ್ಕೊಳ್ಳೋದಕ್ಕೆ ಸನ್ನದ್ಧರಾಗ್ತಾರೆ. ಪಾಂಚಾಲ ಅಂದರೆ ದ್ರುಪದ ಹೋಗಿ ರಾಜ್ಕುಮಾರ ತಾನೆ, ಅವನು ಪಾಂಚಾಲದ ರಾಜನಾಗಿ ಹೋಗ್ತಾನೆ. ಆಮೇಲೆ ಪರಶುರಾಮರ ಹತ್ರ ವಿಲ್ವಿದ್ಯೆಯನ್ನು ಕಲಿತ್ಕೊಂಡು ದ್ರೋಣರು ಒಳ್ಳೆ ವಿಲ್ವಿದ್ಯೆಯಲ್ಲಿ ನಿಷ್ಣಾತರಾಗ್ತಾರೆ. ಯೋಧರಾಗಿ ಕೂಡ ಸರಿ, ಗುರುವಾಗಿ ಕೂಡ ಸರಿ. ಅವರಿಗೆ ವಿಲ್ವಿದ್ಯೆಯನ್ನು ಬೇರೆಯವರಿಗೆ ಹೇಳಿಕೊಡುವಂಥ, ಅದನ್ನು ಪ್ರಯೋಗಿಸುವಂಥ ಒಂದು ಸಾಮರ್ಥ್ಯ ಬಂದ್ಬಿಡುತ್ತೆ. ಆದ್ರೂ ದ್ರೋಣರನ್ನು ಬಡತನ ಕಾಡುತ್ತೆ. ಯಾಕೆಂದರೆ ಅವರಿಗೆ ಕೆಲಸ ಇರೋದಿಲ್ಲ. ಕ್ವಾಲಿಫಿಕೇಷನ್ ಇದೆ, ಡಿಗ್ರಿ ಇದೆ, ಆದರೆ ಕೆಲಸ ಇಲ್ಲ, ರಿಸಿಷನ್ ನಡೀತಾ ಇದೆ. ಇಂಥ ಕಾಲ. ಆವಾಗ ಏನಾಗುತ್ತೆ ಮುಂದೆ, ಚಿಕ್ಕಂದಾನು ನೀನೊಂದಾಗಿ ತಂದೆಯೊಳೇನ ನರಿತೆವೋ, ಏನೆಲವೋ ಪಾಂಚಾಲ ಚಿಕ್ಕಂದಾನು ನೀನೊಂದಾಗಿ ತಂದೆಯೊಳೇನ ನರಿತೆವೋ, ಮರೆದು ಕಳೆದ ಮಹಾದೇವ ಏನು ಬಂದಿರಿ ಎಂಬ ಗುಣವಚನಾನುರಾಗವೂ ಸಾಲದೆ, ಏನು ಬಂದಿರಿ ಎಂಬ ಗುಣವಚನಾನುರಾಗವೂ ಸಾಲದೆ, ದನವೇನು ಫಲ ಕಕ್ಕುಲಿಗೆ ಯಮಗಿಲ್ಲೆಂದನ ದ್ರೋಣ. ಸೂರಿಗಳಿಗತಿ ಮೂರ್ಖರಿಗೆ, ಗಂಭೀರರಿಗೆ, ಬಂಡರಿಗೆ, ವೇದಾಚಾರ ಸಂಯುಕ್ತರಿಗೆ, ಅನಾಚಾರ ಪ್ರಸಕ್ತರಿಗೆ. ಸೂರಿಗಳಿಗೆ, ಮೂರ್ಖರಿಗೆ, ಗಂಭೀರರಿಗೆ, ಬಂಡರಿಗೆ, ವೇದಾಚಾರ ಸಂಯುಕ್ತರಿಗೆ, ಅನಾಚಾರ ಪ್ರಸಕ್ತರಿಗೆ, ಧೀರರಿಗೆ, ಹಂದೆಗಳಿಗೆ, ಎತ್ತಳ ಸೇರುವೆಗಳೈ, ಭೂಪರಿಗೆ, ಬಡಹಾರುವರಿಗೆ, ಎತ್ತಳದು ಸಕತನ ಎಂದನ ದ್ರುಪದ. ಧೀರರಿಗೆ, ಹಂದೆಗಳಿಗೆ, ಎತ್ತಣ ಸೇರುವೆಗಳೈ, ಭೂಪರಿಗೆ, ಬಡಹಾರುವರಿಗೆ, ಎತ್ತಣದು ಸಕತನ ಎಂದನ ದ್ರುಪದ. ದ್ರೋಣರಿಗೆ ಬಡತನ ಕಾಡ್ತಾ ಇದೆ. ದ್ರೋಣರಿಗೆ ಕೃಪಾಚಾರ್ಯರ ತಂಗಿ ಕೃಪೆಯನ್ನು ಕೊಟ್ಟು ಮದುವೆ ಕೂಡ ಆಗೋಗಿದೆ ಅವರಿಗೆ. ಆದರೆ ಮನೆಯಲ್ಲಿ ಅಶ್ವತ್ಥಾಮ ಕೂಡ ಹೋಗ್ಬಿಟ್ಟಿದ್ದಾನೆ. ಮಗುವನ್ನು ಸಾಕುವಂಥ ಶಕ್ತಿ ಇಲ್ಲ, ಕೈಯಲ್ಲಿ ಹಣ ಇಲ್ಲ, ಬಡ ಬ್ರಾಹ್ಮಣರು ಆಗೋಗಿರ್ತಾರೆ ದ್ರೋಣಾಚಾರ್ಯರು. ಎಲ್ಲೂ ಕೆಲಸ ಸಿಗ್ತಾ ಇಲ್ಲ, ರಾಜಾಶ್ರಯ ಸಿಗ್ತಾ ಇಲ್ಲ. ಹಾಗಾಗಿ ದ್ರೋಣರಿಗೆ ಇನ್ನೂ ಅವರು ಕೌರವರ ಆಸ್ಥಾನಕ್ಕೆ ಬಂದಿತ್ತಿಲ್ಲ ಅಂತ ಸಮಯ. ದ್ರೋಣರಿಗೆ ತನ್ನ ಸ್ನೇಹಿತನಾದಂಥ ದ್ರುಪದನ ನೆನಪು ಬರುತ್ತೆ. ದ್ರುಪದ ಇವಾಗ ಪಾಂಚಾಲದ ರಾಜನಾಗಿ ಹೋಗಿದ್ದಾನೆ. ನಾನು ಹೋಗಿ ಅವನನ್ನು ಕೇಳಿಕೊಂಡ್ರೆ ನನಗೆ ಅವನು ಸಹಾಯ ಮಾಡ್ತಾನೆ, ರಾಜಾಶ್ರಯವನ್ನು ಕೊಡ್ತಾನೆ, ಪ್ರಾಯಶಃ ನನ್ನನ್ನು ಆಸ್ಥಾನದಲ್ಲಿ ಒಂದು ಉತ್ತಮವಾದಂಥ ಕೆಲಸಕ್ಕೆ ನೇಮಿಸ್ಕೊತಾನೆ ಹಾಗೆ ಅಂತ ಹೇಳಿ ದ್ರೋಣ ಏನು ಮಾಡ್ತಾನೆ, ಪಾಂಚಾಲ ರಾಜ್ಯಕ್ಕೆ ಬಂದು ಒಳಗೆ ಹೋಗುವುದಕ್ಕೆ ಅನುಮತಿಯನ್ನು ಕೇಳ್ತಾನೆ. ನಾನು ದ್ರುಪದನ ಸ್ನೇಹಿತ, ನಾನು ದ್ರುಪದನನ್ನು ಭೇಟಿ ಮಾಡಬೇಕು ಅಂದಾಗ ದ್ವಾರಪಾಲಕರು ಹೋಗಿ ದ್ರುಪದನಿಗೆ ಕೇಳ್ತಾರೆ, ನಿಮ್ಮ ಸ್ನೇಹಿತರಂತೆ ದ್ರೋಣಾಚಾರ್ಯ ಅಂತ ಯಾರೋ ಬಂದಿದ್ದಾರೆ, ಒಳಗೆ ಬಿಡೋಣ ಹೇಗೆ ಅಂತಂದರೆ ದ್ರುಪದ ಅಲ್ಲೇ ಸಿಂಹಾಸನದ ಮೇಲೆ ಕೂತ್ಕೊಂಡು ಹೇಳ್ಬಿಡ್ತಾನೆ, ಯಾವ ದ್ರೋಣ ಯಾವ ಬ್ರಾಹ್ಮಣ ನನಗೆ ಒಂದು ಗೊತ್ತಿಲ್ಲ,
ಆ ಕುನ್ನಿಯನ್ನು ಒಳಗಡೆ ಬಿಡಬೇಡಿ ಹಾಗೆ ಅಂತ ಹೇಳ್ಬಿಡ್ತಾನೆ. ಆ ದ್ವಾರಪಾಲಕರು ಬಂದು ದ್ರೋಣರಿಗೆ ಹೇಳ್ತಾರೆ, ಈ ಥರ ಹೇಳಿದ್ದಾರೆ ನೋಡಿ ರಾಜರು ಅಂದಾಗ ದ್ರೋಣರಿಗೆ ಮೈ ಉರಿದು ಹೋಗುತ್ತೆ. ಆ ದ್ವಾರಪಾಲಕರನ್ನು ಧಿಕ್ಕರಿಸಿ ನೇರವಾಗಿ ಅವರು ದೃಪದನ ಎದುರಿಗೆ ಬಂದು ನಿಲ್ತಾರೆ. ದೃಪದ, ನಾನು ನೀನು ಸ್ನೇಹಿತರಾಗಿತ್ತಿಲ್ವೇ? ಭರದ್ವಾಜರ ನನ್ನ ತಂದೆಯವರ ಜೊತೆ ನಾನು ನೀನು ವಿದ್ಯಾಭ್ಯಾಸ ಮಾಡಿಲ್ವೇ? ನನಗೆ ಕಷ್ಟ ಬಂದಿದೆ, ಇವಾಗ ನನಗೆ ನೀನು ಆಶ್ರಯವನ್ನು ಕೊಡು, ಸಹಾಯವನ್ನು ಮಾಡು ಹಾಗೆ ಅಂತ ಕೇಳಿದಾಗ ದೃಪದ ಏನು ಹೇಳ್ತಾನೆ, ಆ ಸ್ನೇಹ ಆ ವಿದ್ಯಾಭ್ಯಾಸ ಅವೆಲ್ಲ ಆಗೋಯ್ತು, ಇವಾಗ ನಾನು ಮಹಾರಾಜ, ಇಡೀ ಪಾಂಚಾಲ ಪ್ರಾಂತ್ಯವನ್ನು ಆಳ್ತಾ ಇದ್ದೀನಿ, ನೀನು ನೋಡಿದ್ರೆ ಬೀದಿನಲ್ಲಿ ನಿಂತಿದೀಯ ನಿರ್ಗತಿಕ, ನನಗೂ ನಿನಗೂ ಸಂಬಂಧ ಅಂತ ಹೇಳ್ತೀಯಲ್ಲ, ನಿನಗೆ ನಾಚಿಕೆ ಏಸಿಗೆ ಏನಿಲ್ವೇ? ಎಲ್ಲವೂ ಬಟ್ಟೆನೆ ಈ ಹಾರವನನ್ನು ಈ ಬ್ರಾಹ್ಮಣನನ್ನು ಕುತ್ತಿಗೆ ಹಿಡಿದು ಹೊರಗಡೆ ತಗೊಂಡು ಹೋಗಿ. ಯಾಕೆ ಅಂತಂದರೆ ದೃಪದನಿಗೆ ಆ ಅಧಿಕಾರದ ಅಹಂಕಾರ ಅವನನ್ನು ಅಲ್ಲಾಡಿಸ್ತಾ ಇರುತ್ತೆ. ಹಳೆಯ ಸ್ನೇಹವನ್ನು ಮೆರೆತು ಹಳೆಯ ಬಾಂಧವ್ಯಕ್ಕೆ ಅವನ್ನ ಧಿಕ್ಕರಿಸಿ ದ್ರೋಣನಿಗೆ ಅವನ ಆಸ್ಥಾನದಲ್ಲಿ ಅವಮಾನ ಮಾಡ್ತಾನೆ ದೃಪದ. ದ್ರೋಣರು ಏನು ಹೇಳ್ತಾರೆ ಕೇಳಿ. ಎಲವೋ ನಿನ್ನ ಸ್ಥಾನ ಸಹಿತ ಈ ಹೊಳಲ ಸುಡುವೆನು, ಎಲವೋ ನಿನ್ನ ಸ್ಥಾನ ಸಹಿತ ಈ ಹೊಳಲ ಸುಡುವೆನು, ನಿನ್ನ ಸೀಳಿದು ಬಲಿಯ ಕೊಡುವೆನು, ಭೂತ ಗಣಕಿದಿರಲ್ಲ ನೀನೆನಗೆ, ಕಲಿತ ವಿದ್ಯದ ಕೋಲ ಮಕ್ಕಳ ಕಳುಹಿ ಕಟ್ಟಿಸಿ ವಾಮ ಪಾದದಿ ತಲೆಯನು ದೆವೆನು, ಕಲಿತ ವಿದ್ಯದ ಕೋಲ ಮಕ್ಕಳ ಕಳುಹಿ ಕಟ್ಟಿಸಿ ವಾಮ ಪಾದದಿ ತಲೆಯನು ದೆವೆನು, ಮರೆಯದಿರು ಮರೆಯದಿರು ನೀನೆಂದನ ದ್ರೋಣ, ಕೋಲ ಮಕ್ಕಳ ಕಳುಹಿ ಕಟ್ಟಿಸಿ ವಾಮ ಪಾದದಿ ತಲೆಯನು ದೆವೆನು, ಮರೆಯದಿರು ನೀನೆಂದನ ದ್ರೋಣ. ಕೇಳಿ ಬಂದಿರೆ ಗಂಗೆ ಉತ್ತರ ಕೂಲದಲ್ಲಿ ಪಾಂಚಾಲ ದೇಶ, ಗಂಗೆ ಉತ್ತರ ಕೂಲದಲ್ಲಿ ಪಾಂಚಾಲ ದೇಶ, ದೃಪಾಲನಂತಿಗೆ ದೃಪದ ಎಂಬುವನು ಅತುಳದು ಜಗಲನು, ಆಳುತನದಂಗದಲ್ಲಿ ಪರರಿಗೆ ಸೋಲವನೊಟ್ಟೈಸಿ, ಆಳುತನದಂಗದಲ್ಲಿ ಪರರಿಗೆ ಸೋಲವನೊಟ್ಟೈಸಿ, ದೃಪಾಲಕನ ಪಿಡಿದೊಪ್ಪಿಸಿದರೆ ಯಮಬಹುದು ಪರಿತೋಷ, ಪರರಿಗೆ ಸೋಲವನೊಟ್ಟೈಸಿ ದೃಪದ ದೃಪಾಲಕನ ಪಿಡಿದೊಪ್ಪಿಸಿದರೆ ಯಮಬಹುದು ಪರಿತೋಷ. ಯಾವಾಗ ನಿರ್ಗತಿಕನಾದಂಥ ದ್ರೋಣನನ್ನ ದೃಪದ ಅವಮಾನ ಮಾಡಿ ಇವನನ್ನು ಕುತ್ತಿಗೆ ಹಿಡಿದು ಆಸ್ಥಾನದಿಂದ ಹೊರಗೆ ತಳ್ಳಿ ಅಂತ ತನ್ನ ಭಟರಿಗೆ ದೃಪದ ಯಾವಾಗ ಆಜ್ಞೆ ಮಾಡ್ತಾನೆ, ದ್ರೋಣರಿಗೆ ರೋಸಿ ಹೋಗುತ್ತೆ. ಅವರು ಏರು ಧ್ವನಿಯಲ್ಲಿ ದೃಪದನ ಆಸ್ಥಾನದಲ್ಲಿ ದೃಪದನ ಎದುರಿಗೆ ಗರ್ಜಿಸ್ತಾರೆ, ದೃಪದ, ನಾನು ನೀನು ಸ್ನೇಹಿತರು, ನನ್ನ ತಂದೆ ನಿನಗೆ ವಿದ್ಯಾಭ್ಯಾಸ ಹೇಳಿಕೊಟ್ಟ ಗುರುಗಳು ಅನ್ನೋದನ್ನು ಮರೆತು ನೀನು ಸಹಾಯ ಮಾಡದಿದ್ರೆ ನನಗೆ ಪರವಾಗಿಲ್ಲ, ನಾನು ಸ್ನೇಹಿತ ಅನ್ನೋ ಒಂದು ಮಾತನ್ನು ಮಾನ್ಯ ಮಾಡಿದಲೆ ನನಗೆ ಅವಮಾನ ಮಾಡಿಸಿದೆಯಲ್ಲ, ವಿಧಿ ಅನ್ನೋದು ಹೀಗೆ ಇರೋದಿಲ್ಲ, ನನಗೂ ಅವಕಾಶ ಬರುತ್ತೆ. ನಾನು ಬಿಲ್ಲು ವಿದ್ಯೆ ಹೇಳಿಕೊಟ್ಟು ಶಿಷ್ಯರ ಒಂದು ತಂಡವನ್ನು ತಯಾರಿಸ್ತೀನಲ್ಲ, ದ್ರೋಣರಿಗೆ ಅವಾಗಲೇ ಗೊತ್ತು ನಾನು ಬ್ರಾಹ್ಮಣ, ನನಗೆ ಮೇಷ್ಟ್ರ ಕೆಲಸನೇ ಸಿಕ್ಕೋದು ಅಂತ ಗೊತ್ತು. ನಾನು ಬಿಲ್ಲು ವಿದ್ಯೆಯನ್ನು ಹೇಳಿಕೊಟ್ಟು ತಯಾರಿಸ್ತೀನಲ್ಲ, ನನ್ನ ಶಿಷ್ಯರ ತಂಡ ಅವರನ್ನು ಕಳುಹಿಸಿ
ನಿನ್ನನ್ನು ಬಂದಿಯನ್ನಾಗಿ ಮಾಡಿ ನನ್ನ ಹತ್ತಿರ ಕರೆಸಿ ನಿನ್ನ ತಲೆಯನ್ನು ನನ್ನ ವಾಮಪಾದದಿ ಎಡಗಾಲಿನಲ್ಲಿ ಒದೆಯದಿದ್ದರೆ ನಾನು ದ್ರೋಣನೇ ಅಲ್ಲ ಅಂತ ಪ್ರತಿಜ್ಞೆಯನ್ನು ಮಾಡಿಬಿಡ್ತಾನೆ. ನೋಡಿ ಏನು ರೋಷ ದ್ರೋಣನಿಗೆ. ವಾಮಪಾದದಿ ತಲೆಯನ್ನೊದವೆನು. ಈ ಪದ್ಯ ನಮಗೆ ಬಿ ಎ ಓದ್ತಾ ಇದ್ದಾಗ BSc ಓದ್ತಿದ್ದಾಗ ಇತ್ತು. ನಮ್ಮ ಮೇಷ್ಟ್ರು ಇದನ್ನೆಲ್ಲ ಮಾಡಿ ಪಾಠ ಹೇಳಿದ್ರೆ ಏನಪ್ಪ ಇದು, ಒಬ್ಬ ಬ್ರಾಹ್ಮಣ ರಾಜನಿಗೆ ನಿನ್ನನ್ನು ಬಂದಿಯನ್ನಾಗಿ ಮಾಡಿ ಎಳೆದು ತಂದು ನಿನ್ನನ್ನು ವಾಮಪಾದದಲ್ಲಿ ಒದಿತೀನಿ ಅಂತ ಹೇಳ್ತಾನಲ್ಲ, ಈ ಭಾಷೆಗೆ ಏನು ಒಂದು ಶಕ್ತಿ ಇದೆ ಅಂತ ನಮಗೆ ರೋಮಾಂಚನ ಆಗೋಗೋದು. ಇದು ನಮ್ಮ ದ್ರೋಣನ ಪ್ರತಿಜ್ಞೆ. ಮುಂದೆ ಏನಾಗುತ್ತೆ ಕೇಳಿ ಬಲ್ಲಿರೇ ಗಂಗೆ ಉತ್ತರಕ್ಕೂ ಕೊಂಡು ಬಂದನು ದ್ರೋಣನಿರಲಿ, ಕೊಂಡು ಬಂದನು ದ್ರೋಣನಿರಲಿ, ದಿಂಡುಗೆಡಹಿದರೀತನನು ಕೈಕೊಂಡ ಎಲವೋ ದ್ರುಪದ ಸಖ ಪೂರ್ವವನ್ನೆನೆಯನುತ. ಕೊಂಡು ಬಂದರು ದ್ರೋಣನಿರಲಿ, ದಿಂಡುಗೆಡಹಿದರೀತನನು ಕೈಕೊಂಡು ಎಲವೋ ದ್ರುಪದ ಸಖ ಪೂರ್ವವನ್ನೆನೆಯನುತ. ಬಂಡನಿವನನು ಸಾಕು ಬಿಡಿ ಸಲೆ ಚಂಡಿಯಾದನು, ದರ್ಪ ವಿಷಮು ಕೊಂಡು ಮೂರ್ಛಿತನೇನ ಮಾಡುವೆನೆಂದನ ದ್ರೋಣ. ಆವಾಗ ಮುಂದೆ ಏನಾಗುತ್ತೆ ಅಂತ ನಿಮಗೆ ಗೊತ್ತು. ದ್ರೋಣ ಅವತ್ತು ದ್ರುಪದನ ಆಸ್ಥಾನದಿಂದ ಹೊರಗಡೆ ಬರ್ತಾನೆ. ಮುಂದೆ ಹೋಗ್ತಾ ಹೋಗ್ತಾ ದ್ರೋಣರ ವಿದ್ಯೆಗೆ ಮಾನ್ಯತೆ ಸಿಕ್ಕುತ್ತೆ. ಭೀಷ್ಮರು ದ್ರೋಣರನ್ನು ಕುರುಕುಲದ ಆಚಾರ್ಯರನ್ನಾಗಿ ನೇಮಿಸ್ತಾರೆ. ಕೌರವರು ಪಾಂಡವರಿಗೆ ಶಸ್ತ್ರವಿದ್ಯೆಯನ್ನು ಬಿಲ್ಲು ವಿದ್ಯೆಯನ್ನು ಹೇಳಿಕೊಡುವಂಥ ಗುರುಗಳಾಗಿ ದ್ರೋಣರನ್ನು ನೇಮಿಸ್ತಾರೆ. ದ್ರೋಣರು ನಿಷ್ಣಾತರು, ಅವರು ಯೋಧರಾಗಿ ಕೂಡ ನಿಷ್ಣಾತರು, ಬಿಲ್ಲು ವಿದ್ಯೆ ಶಸ್ತ್ರವಿದ್ಯೆಯನ್ನು ಕೊಡೋದರಲ್ಲಿ ಕೂಡ ಅವರು ನಿಷ್ಣಾತರು. ಆಮೇಲೆ ಚಕ್ರವ್ಯೂಹ, ಈ ರೀತಿ ಯುದ್ಧದ ಒಂದು ಸ್ಟ್ರಾಟಜಿ ಅದನ್ನು ಮಾಡೋದ್ರೊಳಗಡೆ ಯುದ್ಧದ ಸನ್ನಾಹವನ್ನು ಸಜ್ಜುಗೊಳಿಸುವುದರಲ್ಲಿ ಕೂಡ ದ್ರೋಣರು ನಿಷ್ಣಾತರು. ಈ ಎಲ್ಲ ವಿದ್ಯೆಗಳನ್ನು ಅವರು ಪಾಂಡವರು ಕೌರವರಿಗೆ ಹೇಳಿಕೊಟ್ಟು ಪಾಂಡವರು ಕೌರವರು ಇಬ್ಬರು ಅಮೋಘವಾದಂಥ ಯೋಧರಾಗಿ ರೂಪುಗೊಳ್ತಾರೆ. ಆವಾಗ ಕೌರವರು ಪಾಂಡವರು ಇಬ್ಬರು ಬಂದುಬಿಟ್ಟು ದ್ರೋಣಾಚಾರ್ಯರಿಗೆ ಒಂದು ಮಾತನ್ನು ಕೇಳ್ತಾರೆ. ಭೀಷ್ಮ ಗುರುಗಳೇ, ನಮ್ಮನ್ನು ಧನ್ಯರನ್ನಾಗಿ ಮಾಡಿದ್ರಿ, ಸಕಲ ಶಸ್ತ್ರವಿದ್ಯೆಗಳನ್ನು ನಮಗೆ ಕಲಿಸಿ ನಾವು ಕ್ಷತ್ರಕುಲದಲ್ಲಿ ಹುಟ್ಟಿದ್ದಕ್ಕೂ ನಾವು ಧನ್ಯರಾದೀವಿ, ಈಗ ಯೋಧರಾದೀವಿ, ನಿಮಗೆ ಏನು ಗುರುದಕ್ಷಿಣೆ ಬೇಕು ಗುರುಗಳೇ ಅಂತ ಪಾಂಡವರು ಕೌರವರು ಇಬ್ಬರೂ ಗುರುಗಳನ್ನು ಕೇಳ್ಕೊತಾರೆ. ಆಗ ದ್ರೋಣರು ಕಾಯ್ತಾ ಇರ್ತಾರೆ. ಅವರು ಒಂದೇ ಮಾತು ಹೇಳ್ತಾರೆ, ಪಕ್ಕದ ಪಾಂಚಾಲ ರಾಜ್ಯ ಇದೆ, ಪಾಂಚಾಲ ರಾಜ್ಯವನ್ನು ಈಗ ದ್ರುಪದ ಆಳ್ತಾ ಇದ್ದಾನೆ. ಆ ದ್ರುಪದನನ್ನು ನೀವು ಬಂದಿಯನ್ನಾಗಿ ಮಾಡಿ ನನ್ನ ಕಾಲ ಹತ್ರ ಕರ್ಕೊಂಬಂದು ಕೆಡವಿಬಿಟ್ರೆ ಆವಾಗ ನನಗೆ ಗುರುದಕ್ಷಿಣೆ ಸಂದಂಗೆ ಅಂತ ಹೇಳ್ತಾರೆ. ಆವಾಗ ಪಾಂಡವರು ಕೌರವರಿಗೆ ಗುರುಗಳ ಒಂದು ಕೋರಿಕೆ, ಗುರುದಕ್ಷಿಣೆಯನ್ನು ತೀರಿಸುವುದಕ್ಕೆ ಒಂದು ಅವಕಾಶ ಹಾಗೆ ಅಂತ ಹೇಳಿ ಕೌರವರು ಪಾಂಡವರು ಇಬ್ಬರು ದಂಡೆತ್ತಿ ಪಾಂಚಾಲರ ಮೇಲೆ ಹೋಗ್ತಾರೆ. ಆಗ ಅರ್ಜುನನ ಒಂದು ಆಕ್ರಮಣ ಇದೆ, ಅದರ ಮುಂದೆ ಪಾಂಚಾಲ ಸೈನ್ಯ ಬಗ್ಗಿ ಹೋಗ್ಬಿಡುತ್ತೆ. ಆಮೇಲೆ ದ್ರುಪದನನ್ನು ಬಂದಿಯನ್ನಾಗಿ ಮಾಡಿ ಅವನನ್ನು ಎಳೆದುಕೊಂಡು ಭೀಮಾರ್ಜುನರು ದ್ರೋಣರು ಮಲಗಿರ್ತಾರಲ್ಲ, ಆ ಮಲಗಿದ್ದ ಮಂಚದ ಕಾಲಿದೆಯಲ್ಲ, ಮಂಚದ ಕಾಲಿಗೆ ದ್ರುಪದನನ್ನು ಕಟ್ಟುತ್ತಾರಂತೆ. ದ್ರೋಣನಿಗೆ ಎಲ್ಲ ಗೊತ್ತಾಗ್ತಾ ಇದೆ, ದ್ರುಪದ ಬಂದು ನನ್ನ ಕಾಲದಲ್ಲಿ ಕಟ್ಟಿ ಬಿದ್ದಿದ್ದಾನೆ ಅಂತ. ಅವರು ಹೇಳೋದಿಲ್ಲ. ಆವಾಗ ಶಿಷ್ಯಂದ್ರು ಹೇಳ್ತಾರಂತೆ, ಕೃಷ್ಣ ಭೀಮಾರ್ಜುನರು, ಗುರುಗಳೇ ನೋಡಿ, ನಿಮ್ಮ ವೈರಿ ದ್ರುಪದನನ್ನು ಬಂದಿಯನ್ನಾಗಿ ಮಾಡಿ
ಅವನ ಎಡೆಮೂರಿಯನ್ನು ಕಟ್ಟಿ ತಂದಿದ್ದೇವೆ ಅಂದಾಗ ದ್ರೋಣ ಅವರು ಎಡಗಾಲಿನಲ್ಲಿ ನಿಜವಾಗಲೂ ಅವನ ತಲೆಯನ್ನು ಒದಿತಾರಂತೆ. ಏನೋ ದೃಪದ, ಆ ದಿನ ನನಗೆ ಆಸ್ಥಾನದಲ್ಲಿ ನಿನ್ನ ಸಹಾಯವನ್ನು ಕೋರಿಕೊಂಡು ಬಂದರೆ ನನಗೆ ಅವಮಾನವನ್ನು ಮಾಡಿ ಕತ್ತು ಹಿಡಿದು ತಳ್ಳಿಸುವಂಥ ಕೆಲಸವನ್ನು ಮಾಡಿದೀಯಾ. ಹೀಗೆ ನೋಡೋ, ನೀನು ನನ್ನ ಬಂದಿ, ನಿನ್ನ ಸಮಸ್ತ ಪಾಂಚಾಲ ರಾಜ್ಯ ನನ್ನದು ಹಾಗೆ ಅಂತ ಗರ್ಜಿಸ್ತಾರಂತೆ. ದೃಪದ ಪಾಪ ಕೈ ಕಟ್ಟಿಕೊಂಡು ಪೆದ್ದ ಆಗಿ ನಿಂತಿರ್ತಾನಂತೆ. ಆಮೇಲೆ ದೃಪದರೇ ಹೇಳ್ತಾರಂತೆ, ನೋಡು, ನೀನು ನನ್ನ ನಿರ್ಗತಿಕನಾಗಿ ಮಾಡಿ ಅವಮಾನ ಮಾಡಿದೆ, ನಾನು ಹಾಗೆ ಮಾಡುವುದಿಲ್ಲ. ನಾನು ನಿನಗೆ ಅರ್ಧ ರಾಜ್ಯವನ್ನು ನಾನು ಕೊಡ್ತೇನೆ, ಪಾಂಚಾಲದ ರಾಜ್ಯ ತಗೊಂಡೋಗಿ ನನ್ನ ಋಣದಲ್ಲಿ ನೀನು ಜೀವನ ಮಾಡಿ ಹೋಗು ಅಂತ ಹೇಳಿ ದೃಪದನನ್ನು ಕಳಿಸ್ತಾರೆ. ಅರ್ಧ ಪಾಂಚಾಲ ರಾಜ್ಯ ದ್ರೋಣರಿಗೆ ಬರುತ್ತೆ. ಆದರೆ ನಮ್ಮ ಭೀಷ್ಮರು ಬುದ್ಧಿವಂತರು. ಅವರು, ಗುರುಗಳೇ, ನೀವು ಬ್ರಾಹ್ಮಣರು, ನಿಮಗೆ ಯಾಕೆ ರಾಜ್ಯ ಅಂತ ಹೇಳಿಬಿಟ್ಟು ಈ ರಾಜ್ಯದ ಸುಪದಿ ಕುರುವಂಶಕ್ಕೆ ಸೇರಲಿ ಅಂತ ಹೇಳಿಬಿಟ್ಟು ಇದನ್ನು ಗೆದ್ಕೊಟ್ಟವರು ಕುರುವಂಶದ ರಾಜ್ಕುಮಾರರಲ್ಲವೇ ಅಂತ ಏನೋ ಒಂದು ಹೇಳಿ ಅದನ್ನು ಕುರುವಂಶಕ್ಕೆ ಸೇರಿಸ್ಕೊಂಡ್ಬಿಡ್ತಾರೆ. ದ್ರೋಣಾಚಾರ್ಯರು ಶಿಕ್ಷಕರಾಗಿ ಉಳಿತಾರೆ. ಇದು ದೃಪದ ಹಾಗೂ ದ್ರೋಣರ ವೈರದ ಒಂದು ಕತೆ. ಆಮೇಲೆ ಮಹಾಭಾರತದಲ್ಲಿ ತುಂಬ ದೊಡ್ಡದಾದಂಥ ಪಾತ್ರ ಆಗಬೇಕಾಗಿದ್ದು ಒಬ್ಬ ವ್ಯಕ್ತಿ ಇದ್ದಾನೆ, ಆದರೆ ಆಗಲಿಲ್ಲ. ಅವನು ಕರ್ಣ ಆದ, ಇವನು ಆಗಲಿಲ್ಲ. ಅವನು ಕರ್ಣನ ಹಾಗೆ ಹತಭಾಗ್ಯ. ಯಾರು ಅಂತ ನಿಮಗೆ ಗೊತ್ತಾಗಿರ್ಬೋದು, ಏಕಲವ್ಯ. ಹೌದು ತಾನೆ? ನಿಮಗೆ ಏಕಲವ್ಯನ ಕತೆ ಏನು ಗೊತ್ತೋ? ಏಕಲವ್ಯ ಕಾಡು ಜನಾಂಗದ ಬೇಟೆಗಾರರ ಮಗ. ಅವನು ಬಿಲ್ಲು ವಿದ್ಯೆಯಲ್ಲಿ ಅವನಿಗೆ ಅಗಾಧವಾದಂಥ ಪ್ರತಿಭೆ ಇರುತ್ತೆ. ಅವನು ಬಂದುಬಿಟ್ಟು ನಮ್ಮ ದ್ರೋಣಾಚಾರ್ಯರಿಗೆ ಕೇಳ್ಕೊತಾನೆ. ಆವಾಗ ದ್ರೋಣಾಚಾರ್ಯರು ಅಂದರೆ ಇಡೀ ಆರ್ಯಾವರ್ತದಲ್ಲಿ ಮಹಾಗುರು ಅನ್ನುವಂಥ ಆ ದ್ರೋಣಾಚಾರ್ಯ ಯೂನಿವರ್ಸಿಟಿ ಅಂತ, ಅಂದರೆ ಆ ಬಿಲ್ಲು ವಿದ್ಯೆಯನ್ನು ಶಸ್ತ್ರವಿದ್ಯೆಯನ್ನು ಕಲಿಸುವಂಥ ಮಹಾವಿಶ್ವವಿದ್ಯಾಲಯಕ್ಕೆ ನಾಯಕರಾಗಿದ್ದವರು, ಮುಂಚೂಣಿಯಲ್ಲಿದ್ದವರು ದ್ರೋಣಾಚಾರ್ಯರು. ನಾನು ದ್ರೋಣಾಚಾರ್ಯರ ಶಿಷ್ಯನಾಗಬೇಕು ಅಂತ ಏಕಲವ್ಯ ಬಂದು ಕೇಳ್ಕೊತಾನೆ. ಕೇಳ್ಕೊಂಡಾಗ ಆಗ ದ್ರೋಣಾಚಾರ್ಯರು ಹೇಳ್ತಾರೆ, ನಾನು ಕುರುವಂಶದ ರಾಜಕುಮಾರರಿಗೆ ಬಿಟ್ಟು ಬೇರೆ ಯಾರಿಗೂ ನಾನು ಶಸ್ತ್ರವಿದ್ಯೆಯನ್ನು ಹೇಳಿಕೊಡುವುದಿಲ್ಲ ಅಂತ ನಿರಾಕರಣೆ ಮಾಡಿದಾಗ ನಮ್ಮ ಕುಮಾರವ್ಯಾಸ ಭಾರತದ ಪ್ರಕಾರ ಏಕಲವ್ಯ ಏನು ಮಾಡ್ತಾನೆ, ಗುರುಗಳಿಗೆ ನಮಸ್ಕರಿಸಿ ಅವರ ಪಾದ ಧೂಳಿಯ ಮಣ್ಣನ್ನು ಎತ್ತಿಕೊಂಡು ಹೋಗಿ ಅವನ ಕಾಡಿನಲ್ಲಿ ಆ ಪಾದ ಧೂಳಿಯನ್ನು ಬೆರೆಸಿ ದ್ರೋಣಾಚಾರ್ಯ ಒಂದು ಆಕೃತಿಯನ್ನು ಮಾಡಿಟ್ಕೊಂಡು ಆ ಆಕೃತಿಯನ್ನೇ ದ್ರೋಣಾಚಾರ್ಯರು, ಆಕೃತಿಯನ್ನೇ ಗುರು ಅಂತ ಮಾನ್ಯ ಮಾಡಿ ಬಿಲ್ಲು ವಿದ್ಯೆಯನ್ನು ಅವನೇ ಕಲಿತು ಮಹಾ ಬಿಲ್ಲುಗಾರನಾದ ಮೇಲೆ ದ್ರೋಣಾಚಾರ್ಯರಿಗೆ ಇದು ತಿಳಿದು ಅರ್ಜುನ ಹಾಗೂ ಕೌರವರ ಮುಂದೆ ಇವನು ಬಿಲ್ಲುಗಾರನಾಗಿ ಇರಬಾರ್ದು ಅಂತ ಹೇಳಿ, ನಿನ್ನ ಬಲಗೈಯಿನ ಹೆಬ್ಬೆಟ್ಟನ್ನು ನನಗೆ ದಕ್ಷಿಣೆಯಾಗಿ ಕೊಡು ಹಾಗೆ ಅಂತ ಕೇಳಿದಾಗ ಹಿಂದು ಮುಂದೆ ನೋಡಿದಲೇ ನಮ್ಮ ಏಕಲವ್ಯ ಗುರುದಕ್ಷಿಣೆಯಾಗಿ ಹೆಬ್ಬೆಟ್ಟನ್ನು ಕೊಟ್ಟುಬಿಟ್ಟ. ಹಾಗಾಗಿ ಅವನು ಯೋಧನಾಗಿ ಮುಂದೆ ಬರೋಕ್ಕಾಗಲಿಲ್ಲ. ಮಹಾಭಾರತದಲ್ಲಿ ಹೋರಾಡುವಂಥ ಒಂದು ದೊಡ್ಡ ಶಕ್ತಿ ಅವತ್ತಿಗೆ ನಶಿಸಿ ಹೋಯಿತು, ನಂದಿ ಹೋಯಿತು ಅಂತ ನಾವು ಕೇಳಿದ್ದೇವೆ. ಇದು ಕುಮಾರವ್ಯಾಸ ಭಾರತದಲ್ಲಿ ಬರುವಂಥ ಒಂದು ಕತೆ. ಈ ಕಥೆಯನ್ನು ನಾವು ಚಿಕ್ಕವರಾಗಿದ್ದಾಗಲಿಂದ ಕೇಳ್ತಾ ಇದ್ದೀವಿ. ಈಗ ನೋಡಿ, ನಾವು ಮೇಷ್ಟ್ರು ವಂಶದವರು. ನಮ್ಮ ತಾತ ಮೇಷ್ಟ್ರಾಗಿದ್ದರು. ಆಮೇಲೆ ನಮ್ಮ ಮನೆಯಲ್ಲಿ ನಾವು 9 ಜನದಲ್ಲಿ ನನ್ನನ್ನು ಸೇರಿಸಿ 6 ಜನ ಮೇಷ್ಟ್ರು. ಇವರು ಮೇಷ್ಟ್ರು, ನಾನು ಮೇಷ್ಟ್ರು. ನಮಗೆ ತುಂಬ ಸ್ಟೂಡೆಂಟ್ಸ್ ಇದ್ದಾರೆ. ಇದೇ ಕಥೆನ ನಮ್ಮ ಮಕ್ಕಳು ಇವತ್ತು ಬೆಳಗ್ಗೆ ಹೇಳಿದೆ. ನಮಗೆ ಎಷ್ಟೊಂದು ಸರಿ ನಮ್ಮ ಸ್ಟೂಡೆಂಟ್ಸ್ ಬಗ್ಗೆ ಎಷ್ಟೊಂದು ಪ್ರೇಮ ಬಂದುಬಿಟ್ಟಿರ್ಬೋದು. ನಿಮ್ಮಲ್ಲೂ ಶಿಕ್ಷಕರು ಇರ್ಬೋದು, ನೀವುಗಳು ಪಾಠಗಳನ್ನ ಹೇಳ್ಕೊಟ್ಟಿರ್ಬೋದು. ಎಷ್ಟು ಪ್ರೇಮ ಬಂದುಬಿಟ್ಟಿರುತ್ತಪ್ಪ ಅಂತಂದರೆ, ಕೆಲವು ಸರಿ ನಮ್ಮ ಮಕ್ಕಳನ್ನೇ ನಾವು ಹಿಂದೆ ತಳ್ಳಿ ನಮ್ಮ ಶಿಷ್ಯರು ಮುಂದೆ ಬರಲಿ ಅನ್ನುವಂಥ ಒಂದು ಮನಸ್ಸು ಇರುತ್ತೆ. ಅಷ್ಟು ಧಾರಾಳತನ ಇರುತ್ತೆ ಯಾವಾಗ ಮನುಷ್ಯ ಶಿಕ್ಷಕನಾಗಿ ಯೋಚಿಸಿದಾಗ. ಯಾವತ್ತೂ ಕೂಡ ಒಬ್ಬ ಶಿಕ್ಷಕ ತನ್ನ ಶಿಷ್ಯರಿಗೆ ಧಕ್ಕೆ ಆಗಲಿ, ಅವರ ಪ್ರತಿಭೆಗೆ
ಹಾನಿ ಉಂಟಾಗಲಿ, ಅವರನ್ನು ನಿರ್ಬಲರನ್ನಾಗಿ ಮಾಡೋಣ ಹಾಗೆ ಅಂತ ಯಾವಾಗಲೂ ಯೋಚಿಸೋದಿಲ್ಲ. ಆಯಿತಾ? ಇದು ಗುರುಗಳ ಒಂದು ಮನಸ್ಥಿತಿ. ಇವಾಗ ಭೈರಪ್ಪನವರು ಇದ್ದಾರಲ್ಲ, ಭೈರಪ್ಪನವರು ಗುರುಗಳೇ. ಅವರು ಮೂಲತಃ ಶಿಕ್ಷಕರು, ರೀಜನಲ್ ಕಾಲೇಜ್ ಮೈಸೂರಿನಲ್ಲಿ ಇಡೀ ಜೀವನ ಅವರು ಶಿಕ್ಷಕರಾಗಿದ್ದರು. ಅವರು ಆಮೇಲೆ ಇನ್ನೊಂದು, ಯಾವಾಗ ಗುರುಗಳನ್ನು ಬೈಬೇಕು, ಏಕಲವ್ಯನ ಉದಾಹರಣೆ ತಗೊಂಡ್ಬಿಡ್ತಾರೆ. ಏಕಲವ್ಯನಿಗೆ ನೀವು ಮಾಡಿದ್ದೇನು ಅಂತ ಮಹಾಪ್ರತಿಭಾವಂತನಿಗೆ ಹೆಬ್ಬೆರಳು ಕಿತ್ಕೊಂಡು ಅವನಿಗೆ ಅನ್ಯಾಯ ಮಾಡಿದ್ರಿ, ಅವನು ಬೇಟೆಗಾರ, ಅವನು ಶೆಡ್ಯೂಲ್ ಟ್ರೈಬ್, ಹಾಗೆ ಹೀಗೆ ಅಂತ ಬೈತಾನೇ ಇರ್ತಾರೆ ಈ ಗುರುಗಳ ಕುಲವನ್ನು. ಅದಕ್ಕೆ ನಮ್ಮ ಭೈರಪ್ಪನವರ ಪರ್ವದಲ್ಲಿ ಒಂದು ಸುಂದರವಾದಂಥ ತಿರುವನ್ನು ಕೊಟ್ಟಿದ್ದಾರೆ. ಈ ರೀತಿಯ ತಿರುವುಗಳಿಗೆ ಪರ್ವವಾಗಿ ಇವತ್ತು ಮಹಾಭಾರತಕ್ಕೆ ಸರಿಸಾಟಿಯಾಗಿ ನಿಂತಿದೆ. ಆ ಕಥೆಯನ್ನು ನಿಮಗೆ ಹೇಳ್ತೇನೆ. ಭೈರಪ್ಪನವರ ಪರ್ವದ ಪ್ರಕಾರ ತುಂಬ ಸ್ವಾರಸ್ಯಕರವಾಗಿ, ತುಂಬ ಮನಸ್ಸಿಗೆ ನಾಟುವ ಹಾಗೆ ಬರೆದಿದ್ದಾರೆ. ಇದ್ರ ಕಥೆ ಹೇಳ್ತೀನಿ. ದ್ರೋಣಾಚಾರ್ಯರು ಪಾಂಡವರಿಗೆ ಕೌರವರಿಗೆ ವಿದ್ಯೆ ಹೇಳ್ಕೊಡ್ತಾ ಇರ್ತಾರೆ. ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರನ್ನು ಅಪಾಯಿಂಟ್ ಮಾಡಿರೋ ಅಥಾರಿಟಿ. ಅವ್ರು ಹೇಳ್ಬಿಟ್ಟಿರ್ತಾರೆ, ನಿಮ್ಮ ಗುರುಕುಲದಲ್ಲಿ ಕೌರವರು ಪಾಂಡವರು ಕುರುವಂಶದ ರಾಜಕುಮಾರರಿಗೆ ಮಾತ್ರ ವಿದ್ಯಾಭ್ಯಾಸ, ಬೇರೆ ಯಾರೂ ಇಲ್ಲಿಗೆ ಬರೋ ಹಾಗಿಲ್ಲ ಅಂತ ಕಟ್ಟಪ್ಪಣೆ ಮಾಡಿಬಿಟ್ಟಿರ್ತಾರೆ. ಏಕಲವ್ಯ ಬರ್ತಾನೆ. ಏಕಲವ್ಯ ಬಂದು ಗುರುಗಳಿಗೆ ನಮಸ್ಕರಿಸಿ ಕೇಳ್ತಾನೆ, ನಾನು ಹೀಗೆ ಬೇಡರ ಕುಲದ ಅರಣ್ಯವಾಸಿ, ಕಾಡು ಜನ ನಾನು, ನನಗೆ ಬಿಲ್ಲು ವಿದ್ಯೆಯನ್ನು ಹೇಳ್ಕೊಡಿ ಎಂದಾಗ ಅವನ ಮುಖವನ್ನು ನೋಡೇ ದ್ರೋಣಾಚಾರ್ಯರಿಗೆ ಗೊತ್ತಾಗ್ಬಿಡುತ್ತೆ ಇವನು ಮಹಾಬಿಲುಗಾರ ಅಂತ ಹೇಳಿಬಿಟ್ಟು. ಆವಾಗ ಅವರೇನು ಮಾಡ್ತಾರೆ, ಆಯಿತು ಅಂತ ಹೇಳಿಬಿಟ್ಟು ಅವನನ್ನು ಸೇರಿಸ್ಕೋತಾರೆ. ಇದು ಭೈರಪ್ಪನವ್ರು ಬರೆದಿರೋದು. ಏಕಲವ್ಯನನ್ನು ಸೇರಿಸ್ಕೊಂಡು ಪಾಂಡವರು ಕೌರವರ ಜೊತೆನೇ ಅವನಿಗೂ ವಿದ್ಯಾಭ್ಯಾಸವನ್ನು ಮಾಡಿಸ್ತಾ ಇರ್ತಾರೆ. ಅವಾಗೇನಾಗುತ್ತೆ, ಈಗ 2-3 ತಿಂಗಳು ಕಳೆದ ಮೇಲೆ ಭೀಷ್ಮರಿಗೆ ಸುದ್ದಿ ಹೋಗುತ್ತೆ. ಭೀಷ್ಮರು ತಾನೇ ಅವಾಗ ಪವರಲ್ಲಿ ಇದ್ದಿದ್ದು. ಅಂದರೆ ಅವರು ಸಿಂಹಾಸನದ ಮೇಲೆ ಕೂಡದಲೇ ಇದ್ದರೂ ಕೂಡ ಎಲ್ಲ ವಹಿವಾಟುಗಳನ್ನು ಕಾನೂನುಗಳನ್ನು ಲಾಗು ಮಾಡ್ತಾ ಇದ್ದವರು ಭೀಷ್ಮರೇ. ಅವರಿಗೆ ಗೊತ್ತಾಗೋಗ್ಬಿಡುತ್ತೆ, ಈ ದ್ರೋಣರು ಒಳಗೊಳಗೆ ಬೇಟೆಗಾರರ ಮಗ, ಕಾಡು ಜನ ಏಕಲವ್ಯನಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ ಅಂತ. ಅವರು ಭೀಷ್ಮರು ಹೇಳ್ತಾರಂತೆ, ದ್ರೋಣಾಚಾರ್ಯನ ಕರ್ಕೊಂಬನ್ನಿ ಅಂತ. ದ್ರೋಣಾಚಾರ್ಯರು ಹೋಗ್ತಾರೆ, ರಾಜನ ಮುಂದೆ ಭೀಷ್ಮನ ಮುಂದೆ ನಿಂತ್ಕೋತಾರೆ. ಏನು ಮಾಡ್ತಾ ಇದ್ದೀರಾ ನೀವು ನಿಮ್ಮ ಗುರುಶಾಲೆಯಲ್ಲಿ? ಆ ಕಾಡು ಜನರ ಹುಡುಗ ಏಕಲವ್ಯನಿಗೆ ನೀವು ಕೌರವರು ಪಾಂಡವರ ಜೊತೆ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಾ, ಸಲ್ಲದು ಅಂತ ಹೇಳಿ ಮೊದಲು ಆ ಏಕಲವ್ಯನನ್ನು ನಿಮ್ಮ ಗುರುಕುಲದಿಂದ ಹೊರಹಾಕಿ ಅಂತ ಹೇಳ್ತಾರಂತೆ. ಆವಾಗ ರಾಜಾಜ್ಞೆ ತಾನೇ, ಇನ್ನೇನು ಮಾಡೋಕ್ಕಾಗುತ್ತೆ, ಏಕಲವ್ಯನನ್ನು ಹೊರಗೆ ಹಾಕ್ತಾರೆ. ಆದರೂ ಶಿಷ್ಯನ ಬಗ್ಗೆ ಆ ಮರುಕ ಇದೆಯಲ್ಲ, ಗುರುಗಳಿಗೆ ಹೋಗಿರೋದಿಲ್ಲ. ಇವರೇನು ಮಾಡ್ತಾರಂತೆ, ಗುರುಗಳು ಸಾಯಂಕಾಲ ತನಕ ಕೌರವರಿಗೆ ಪಾಂಡವರಿಗೆ ಪಾಠ ಮಾಡಿ, ರಾತ್ರಿ ಆದಮೇಲೆ ದೋಣಿನಲ್ಲಿ ಗಂಗಾ ನದಿ ದಾಟಿ ಏಕಲವ್ಯ ಯಾವ ಅರಣ್ಯದಲ್ಲಿದ್ದಾನೋ ಅಲ್ಲಿ ಅವನಿಗೆ ಸ್ಪೆಷಲ್ ಕ್ಲಾಸು. ರಾತ್ರಿ ಹೊತ್ತು ಏಕಲವ್ಯನಿಗೆ ಬಿಲ್ಲು ವಿದ್ಯೆಯನ್ನು ಹೇಳಿಕೊಟ್ಟರು ದ್ರೋಣರು ಅಂತ ಬರೆದಿದ್ದಾರೆ. ಇದು ನೋಡಿ, ಇದು ವಾಸ್ತವತೆಗೆ ಹತ್ತಿರ ಕಾಣುತ್ತೆ. ಅವನ ಒಂದು ಮೂರ್ತಿಯನ್ನು ಮಾಡಿಟ್ಟುಬಿಟ್ಟು ಆ ಮೂರ್ತಿನೇ ಗುರುಗಳು ಅಂತ ಅಂದ್ಕೊಂಡು ಎಲ್ಲ ಅವನವನೇ ಕಲಿತುಬಿಟ್ಟ. ಅರ್ಜುನನಿಗೆ ಸರಿಸಾಟಿಯಾದ ಬಿಡುಗಾರ ಆದ ಅಂದರೆ ಅದು ವಾಸ್ತವತೆಗೆ ಹತ್ತಿರ ಇಲ್ಲ. ಇದು ಹತ್ತಿರ ಇರುತ್ತೆ. ಅಟ್ಲೀಸ್ಟ್ ರಾತ್ರಿ ಹೋಗಿ ಸ್ಪೆಷಲ್ ಕ್ಲಾಸ್ಗಳು ತಗೊಂಡು ಏಕಲವ್ಯನನ್ನು ದೊಡ್ಡ ಬೆಲೆಗಾರನನ್ನಾಗಿ ಮಾಡಿಬಿಡ್ತಾರೆ ನಮ್ಮ ಹೃದಯವಂತ ದ್ರೋಣರು, ಆಚಾರ್ಯರು. ಆವಾಗೇನಾಗುತ್ತೆ, ಭೀಷ್ಮರಿಗೆ ಇದು ತಿಳಿದು ಬಿಡುತ್ತೆ. ರಾತ್ರಿ ಹೊತ್ತು ಹೋಗಿ ಏಕಲವ್ಯನಿಗೆ ಶಿಕ್ಷಣವನ್ನು ಕೊಟ್ಟು ಅವನನ್ನು ಅರ್ಜುನನ ಮಟ್ಟದ ಬಿಲುಗಾರನನ್ನಾಗಿ ಮಾಡಿಬಿಟ್ಟಿದ್ದಾರೆ ಭೀಷ್ಮರು ಅಂತ ದ್ರೋಣರು ಅಂತ ಗೊತ್ತಾಗಿ ಮತ್ತೆ ದ್ರೋಣರನ್ನು ಕರೀತಾರೆ. ದ್ರೋಣರೇ, ಏನು ಮಾಡಿದ್ದೀರಾ? ನಾನು ಏನು ಮಾಡಬೇಡಿ ಅಂತ ಹೇಳಿದ್ದೀನೋ ಅದನ್ನೇ ಮಾಡಿದ್ದೀರ ನೀವು. ಏಕಲವ್ಯನನ್ನು ನಮ್ಮ ಅರ್ಜುನನಿಗೆ ಸರಿಸಾಟಿಯಾದ ಬಿಲುಗಾರನನ್ನಾಗಿ ಮಾಡಿಬಿಟ್ಟಿದ್ದೀರಂತಲ್ಲ ಅಂದಾಗ ದ್ರೋಣರು ನಿರುತ್ತರರಾಗಿ ನಿಂತ್ಕೋತಾರೆ. ಆವಾಗ ಭೀಷ್ಮರು ಹೇಳ್ತಾರೆ, ಅರ್ಜುನನ ಸರಿಸಾಟಿಯಾಗಿ ಏಕಲವ್ಯ ನಿಲ್ಲುವುದು ಬೇಡ. ನೀವು ತಾನೇ ಅವನ ಗುರುಗಳು. ಅವನ ಬಲಗೈಯಿನ ಹೆಬ್ಬೆಟ್ಟನ್ನು ಗುರುದಕ್ಷಿಣೆ ಅಂತ ತಗೊಂಡು ಅದನ್ನು ಬಂದು ನನ್ನ ಪಾದಗಳಿಗೆ ಒಪ್ಪಿಸಿ, ಇಲ್ಲದಿದ್ದರೆ ನಿಮ್ಮ ತಲೆದಂಡ ಆಗುತ್ತೆ ಅಂತ ಆಜ್ಞೆ ಮಾಡಿದವರು ಭೀಷ್ಮರು. ಭೀಷ್ಮರು ಗುರುಗಳಲ್ಲ,
ಅವರು ಕ್ಷತ್ರಿಯರು, ಅವರಿಗೆ ಅವರ ಕುಲ, ಅವರ ರಾಜಕುಮಾರರು ಮುಂದೆ ಬರೋದು ಮುಖ್ಯ. ದ್ರೋಣರಿಗೆ ಆಗಲ್ಲ. ದ್ರೋಣರು ಗುರುಗಳು, ಅವರಿಗೆ ಎಲ್ಲರಿಗೂ ವಿದ್ಯೆ ತಲುಪಿಸ್ಬೇಕು ಅನ್ನೋದು ಗುರುಗಳ ಮನೋಭಾವ. ಆವಾಗ ಏನಾಗುತ್ತೆ, ಏನು ಮಾಡ್ತಾರೆ, ಇನ್ನೇನು ರಾಜಾಜ್ಞೆ, ಇನ್ನೇನು ಬೇರೆ ಮಾರ್ಗ ಇಲ್ಲ. ಹೋಗಿ ಏಕಲವ್ಯನನ್ನು ಕೇಳ್ತಾರೆ. ಅದನ್ನು ಭೀಷ್ಮರ ಹೆಸರು ಹೇಳೋದಿಲ್ಲ, ತಮ್ಮ ಮೇಲೆ ಹಾಕ್ಕೊಂಡು ನೀನು ಇಷ್ಟೆಲ್ಲ ಕಲ್ತಿದೀಯಾ, ನೀನು ನನಗೆ ಗುರುದಕ್ಷಿಣೆ ಕೊಟ್ಟಿಲ್ಲ, ಗುರುದಕ್ಷಿಣೆ ಕೊಡು ಅಂದಾಗ ಏನು ಬೇಕು ಗುರುಗಳೇ ಅಂತ ಕೇಳಿದಾಗ ನಿನ್ನ ಬಲಗೈಯಿನ ಹೆಬ್ಬೆಟ್ಟನ್ನು ಕೊಡು ಅಂದರೆ ಹಿಂದೆ ಮುಂದೆ ನೋಡ್ದಲೆ ಬಾಣದಿಂದ ತನ್ನ ಬಲಗೈಯ ಹೆಬ್ಬೆಟ್ಟನ್ನು ಕತ್ತರಿಸಿ ಗುರುಗಳ ಪಾದಕ್ಕೆ ಇಟ್ಟಂಥ ಮಹಾಶಿಷ್ಯ ಏಕಲವ್ಯ. ಇದು ಗೊತ್ತು ನಿಮಗೆ. ಆಮೇಲೆ ಅದನ್ನು ತಂದು ಭೀಷ್ಮರಿಗೆ ಒಪ್ಪಿಸ್ತಾರೆ. ಆಮೇಲೂ ನಮ್ಮ ಪರ್ವದ ಪ್ರಕಾರ ದ್ರೋಣರು ಸುಮ್ಮನೆ ಇರೋದಿಲ್ಲ. ಅಯ್ಯೋ ನನ್ನ ಶಿಷ್ಯನಿಗೆ ಅನ್ಯಾಯ ಮಾಡಿಬಿಟ್ಟೆ ಅಂತ ಹೇಳಿ ಆ ತುಂಡಾದ ಬೆರಳಿಗೆ ಟ್ರೀಟ್ಮೆಂಟ್ ಕೊಟ್ಟು ಮುಲಾಮೆಲ್ಲ ಹಚ್ಚಿ ಅವನ 4 ಬೆರಳನ್ನು ಸರಿ ಮಾಡಿ 4 ಬೆರಳುಗಳಲ್ಲಿ ಮಾಡಬಹುದಾದಂಥ ಬಿಲ್ಲು ವಿದ್ಯೆಯನ್ನು ಏಕಲವ್ಯನಿಗೆ ಹೇಳಿಕೊಟ್ಟಂಥ ಮಹಾಗುರು ದ್ರೋಣಾಚಾರ್ಯ. ಚಪ್ಪಾಳೆ ಬರಲಿ. ಇದು ನಮ್ಮ ಸ್ವತಃ ಶಿಕ್ಷಕರಾದಂಥ ಭೈರಪ್ಪನವರ ಕಲ್ಪನೆ. ಇದು ಎಲ್ಲೂ ಇಲ್ಲ. ಭೈರಪ್ಪನವರ ಕಲ್ಪನೆ ಆದರೆ ಸ್ವಾರಸ್ಯಕರವಾಗಿ ಮಾಡಿದ್ದಾರೆ ಅಂತ ನೀವು ಒಪ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಮೇಲೆ ಏಕಲವ್ಯ ಏನು ಮಾಡ್ತಾನೆ, ಯುದ್ಧದ ಸಮಯದಲ್ಲಿ ಅವನೇನು ಅಂದ್ಕೊಂಡಿರ್ತಾನೆ, ಇದು ಅರ್ಜುನನ ಕುಮ್ಮಕ್ಕಿನಿಂದ ದ್ರೋಣಾಚಾರ್ಯರು ನನ್ನ ಹೆಬ್ಬೆಟ್ಟನ್ನು ಗುರುದಕ್ಷಿಣೆಯಾಗಿ ತೆಗೆದುಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ಅರ್ಜುನನ ವಿರುದ್ಧ ನಾನು ಹೋರಾಡಬೇಕು, ಇವಾಗ ಅರ್ಜುನನ ವಿರುದ್ಧ ಹೋರಾಡ್ತೀನಿ ಅಂತ ನಮ್ಮ ಗುರುಗಳಾದಂಥ ದ್ರೋಣರು ಸೇನಾನಿಗಳಾಗಿ ನಿಂತಿದ್ದಾರೆ. ನಾನು ದ್ರೋಣರ ಮುಖಾಂತರ ಹೋಗಿ ಆ ಕೌರವರ ಪಾಳ್ಯವನ್ನು ಸೇರ್ತೇನೆ, ಅರ್ಜುನನಿಗೆ ನನ್ನ 4 ಬೆರಳಿನ ಬಿಲ್ಲು ವಿದ್ಯೆಯನ್ನು ತೋರಿಸಿ ಅವನನ್ನು ಸೋಲಿಸ್ತೇನೆ ಅಂತ ಪಣ ತೊಟ್ಟು ಅವನು ದ್ರೋಣಾಚಾರ್ಯರ ಹತ್ರ ಬರ್ತಾನೆ, ನಮಸ್ಕಾರ ಮಾಡ್ತಾನೆ. ಗುರುಗಳಿಗೆ ಗೊತ್ತಾಗುತ್ತೆ ಶಿಷ್ಯ ಏಕಲವ್ಯ ಬಂದಿದ್ದಾನೆ ಅಂತ ಹೇಳಿಬಿಟ್ಟು. ಆವಾಗ ಏಕಲವ್ಯ ಹೇಳ್ತಾನೆ ತಾನು ಯಾತಕ್ಕೆ ಯುದ್ಧಕ್ಕೆ ಬಂದಿದ್ದೀನಿ ಅಂತ. ಆವಾಗ ಗುರುಗಳು ಹೇಳ್ತಾರೆ, ಅಪ್ಪ ಇದು ಕತೆ ಹೀಗಲ್ಲ, ಅರ್ಜುನ ಅಲ್ಲ ಅಪರಾಧಿ, ಇದರ ನಿಜವಾದ ಅಪರಾಧಿ ಈ ಕತೆ ಹಿನ್ನೆಲೆಯಲ್ಲಿ ಭೀಷ್ಮರಿದ್ದಾರೆ ಹಾಗೆ ಅಂತ ಹೇಳಿದಾಗ ಏಕಲವ್ಯ ಏನು ಹೇಳ್ತಾನಂತೆ, ನೀವು ಈಗ ಹೇಳಿದ ಮೇಲೆ ನನಗೆ ಅರ್ಜುನನ ಮೇಲೆ ಯಾವ ವೈರಾನೂ ಇಲ್ಲ, ನನಗೆ ಯುದ್ಧ ಬೇಕಿಲ್ಲ, ನಾನು ತಟಸ್ಥನಾಗ್ತೀನಿ ಅಂತ ಹೊರಟೋಗ್ತಾನಂತೆ. ಇದು ಏಕಲವ್ಯನ ಕತೆ ನಮ್ಮ ಭೈರಪ್ಪನವರು ಬರೆದ ಹಾಗೆ. ನಾನು ಹೇಳಿದ್ದೀನಿ ನಿಮಗೆ, ಮಹಾಭಾರತವನ್ನು ಹೇಳ್ತಾ ಹೋಗ್ತೀನಿ. ಭೈರಪ್ಪನವರ ಪರ್ವ ಪ್ರಾಯಶಃ ಭೈರಪ್ಪನವರ ಪರ್ವದಲ್ಲಿ ಅವರು ಮಾಡಿದಾರಲ್ಲ ಮಾರ್ಪಾಡುಗಳು, ಆ ಮಾರ್ಪಾಡುಗಳನ್ನೆಲ್ಲ ಓದ್ತಾ ನನಗನ್ನಿಸ್ತು, ಈ ಶಿಕ್ಷಕನಾಗಿ ನನಗನ್ನಿಸ್ತು ಈ ಮಾರ್ಪಾಡು ತುಂಬ ಸಮಂಜಸವಾಗಿದೆ, ಹೀಗಾಗಿರಬಹುದು, ಇದು ವಾಸ್ತವತೆಗೆ ಹತ್ತಿರ ಇದೆ ಅಂತ ನನಗನ್ನಿಸ್ತು. ಹಾಗಾಗಿ ಈ ಕಥೆಯನ್ನು ತಮಗೆ ಹೇಳಿದ್ದೇನೆ. ಈಗ 8 ಗಂಟೆ ಆಗ್ತಾ ಬಂತು, ಗಂಟೆ ಆಗ್ತಾ ಇದೆ. ಇವತ್ತಿನ ಕಥನಕ್ಕೆ ಇವಾಗ ನಾವು ಮಂಗಳ ಹಾಡೋಣ, ಮುಗಿಸೋಣ. ನಾಳೆ ಅಂತಿಮವಾದ ದಿನ, ಯುದ್ಧದ ದಿನ, ಏನು ರೋಚಕಗಳಿರುತ್ತೆ ನಾಳೆ ನೋಡೋಣ. ನಮಸ್ಕಾರ.